ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಸಂಚಿಕೆ ಸಂಖ್ಯೆ 975 ಡಿಸ್ಕಸ್ ಮಾಡ್ತಾ ಇದ್ವಿ. ದಿನಾಂಕ 5 ಮತ್ತು 6ನೇ ಅಕ್ಟೋಬರ್ 2025. ಇವತ್ತಿನ ಅಪ್ಡೇಟ್ಸ್ ಅನ್ನ ತಿಳಿಯುವ ಮುನ್ನ ಕಳೆದ ಸಂಚಿಕೆ 2 ಪ್ರಶ್ನೆಗಳ ಸರಿ ಉತ್ತರಗಳು, ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಬಿ ಮತ್ತೆ ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಸಿ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ. 2023ರಲ್ಲಿ ಯಾವ ಭಾರತೀಯ ರಾಜ್ಯವು ಅತಿ ಹೆಚ್ಚು ಶೇಕಡಾವಾರು ರೈತರು ಮತ್ತು ಕೃಷಿ ಕಾರ್ಮಿಕರ ಆತ್ಮಹತ್ಯೆಯನ್ನು ದಾಖಲಿಸಿದೆ? ಇನ್ 2023 ವಿಚ್ ಇಂಡಿಯನ್ ಸ್ಟೇಟ್ ರೆಕಾರ್ಡೆಡ್ ದಿ ಹೈಯೆಸ್ಟ್ ಪರ್ಸೆಂಟೇಜ್ ಆಫ್ ಫಾರ್ಮರ್ ಅಂಡ್ ಅಗ್ರಿಕಲ್ಚರಲ್ ವರ್ಕರ್ಸ್ ಸೂಸೈಡ್? ಸೊ ನಮ್ಮ ಭಾರತ ದೇಶದಲ್ಲಿ ಈ 2023ರಲ್ಲಿ ರಿಲೀಸ್ ಆಗಿರ್ತಕ್ಕಂಥ ಈ ಒಂದು ವರದಿಯ ಪ್ರಕಾರ ಕೃಷಿ ಕಾರ್ಮಿಕರು ಅಥವಾ ಕೃಷಿಕರು ಇವರಲ್ಲಿ ಹೈಯೆಸ್ಟ್ ಸೂಸೈಡ್ ಅನ್ನ ದಾಖಲಾಗಿರ್ತಕ್ಕಂಥ ಒಂದು ರಾಜ್ಯ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಮಹಾರಾಷ್ಟ್ರದಲ್ಲಿ ಅತಿ ಹೆಚ್ಚಿನ ರೈತರ ಆತ್ಮಹತ್ಯೆ ಆಗಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಆರ್ಟಿಕಲ್ ನಿಮಗೆ ಫಾರ್ಮರ್ ರಿಲೇಟೆಡ್ ಇಶ್ಯೂಸ್ ಏನಾದರೂ ಪ್ರಬಂಧ ಬರವಣಿಗೆ ಬಂದಾಗ ಸೊ ಈ ಒಂದು ಸ್ಟ್ಯಾಟಿಸ್ಟಿಕ್ಸ್ ಅನ್ನ ನಾವು ಯೂಸ್ ಮಾಡಬಹುದಾಗಿರುತ್ತೆ. ಸೊ ಇಟ್ ಈಸ್ ವೆರಿ ಅನ್ಫಾರ್ಚುನೇಟ್ ದಟ್ ಈವನ್ ಟುಡೇ ಸೊ ಇಂಡಿಯಾದಲ್ಲಿ ಈ ಒಂದು ರೈತರ ಆತ್ಮಹತ್ಯೆಗಳು ನಡೀತಾ ಇರ್ತಕ್ಕಂಥದ್ದು ಅಥವಾ ನಿರಂತರವಾಗಿ ನಡೀತಾ ಇರ್ತಕ್ಕಂಥ ಒಂದು ಸನ್ನಿವೇಶವಾಗಿರುತ್ತೆ. ಸೊ 2023ರ ಒಂದು ಸ್ಟ್ಯಾಟಿಸ್ಟಿಕ್ಸ್ ನ ಪ್ರಕಾರ 4690 ಜನರು ಸೊ ಸೂಸೈಡ್ ಬೈ ಫಾರ್ಮರ್ಸ್ ಅಂಡ್ ಕಲ್ಟಿವೇಟರ್ಸ್ ಅಂದ್ರೆ ರೈತರು ಮತ್ತೆ ಕೃಷಿಕರು 4690 ಜನ ಸಾವನ್ನಪ್ಪಿರ್ತಾರೆ ಡ್ಯೂ ಟು ಸೂಸೈಡ್. ಅದ್ರ ಜೊತೆಗೆ ಅಗ್ರಿಕಲ್ಚರಲ್ ಲೇಬರರ್ಸ್ ಅಂದ್ರೆ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಕೃಷಿಕರು 6096 ಜನ ಸಾವನ್ನಪ್ಪಿರ್ತಾರೆ ಡ್ಯೂ ಟು ಸೂಸೈಡ್. ಸೊ ನಮ್ಮ ಭಾರತ ದೇಶದಲ್ಲಿ ಒಂದು ಟ್ರೆಂಡ್ ಅನ್ನ ನಾವು ನೋಡೋದಾದ್ರೆ 2015 ಅಲ್ಲಿ ಟೋಟಲ್ 12602 ಜನ ರೈತರ ಆತ್ಮಹತ್ಯೆ ಆಗಿತ್ತು. 2023ರಲ್ಲಿ ಸೊ ವಿ ಆರ್ ಏಬಲ್ ಟು ರೆಡ್ಯೂಸ್ ಅಪ್ರಾಕ್ಸಿಮೇಟ್ಲಿ ಅರೌಂಡ್ 2000 ಮಾತ್ರ ಕಡಿಮೆ ಆಗಿರುತ್ತೆ. ಸೊ 10,786 ಫಾರ್ಮರ್ಸ್ ಕಮಿಟೆಡ್ ಸೂಸೈಡ್ ಬಿಕಾಸ್ ಆಫ್ ದಿ ವೇರಿಯಸ್ ರೀಸನ್ಸ್ ಆಗಿರುತ್ತೆ. ಅಂಡ್ ಕೆಲವೊಂದು ರಾಜ್ಯಗಳಲ್ಲಿ 0 ಸೂಸೈಡ್ ಕೂಡ ರೆಕಾರ್ಡ್ ಆಗಿರುತ್ತೆ. ಅದನ್ನು ಕೂಡ ನಾವು ಡಿಸ್ಕಸ್ ಮಾಡೋಣ. ಹಾಗಿದ್ರೆ ಈ ಹೈಯೆಸ್ಟ್ ಸೂಸೈಡ್ಸ್ ಇರ್ತಕ್ಕಂಥ ಸ್ಟೇಟ್ಸ್ ಯಾವ್ದು, ಅದಕ್ಕೆ ರೀಸನ್ಸ್ ಏನು ಅನ್ನೋದನ್ನ ಕೂಡ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಡಿಸ್ಕಸ್ ಮಾಡೋಣ. ಸೊ ಈ ವರದಿ ನೆನಪಿರ್ಲಿ 2023ಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವರದಿ ಆಗಿರುತ್ತೆ. ಸೊ ಈ ವರದಿಯ ಪ್ರಕಾರ ಮಹಾರಾಷ್ಟ್ರ ಮತ್ತೆ ನಮ್ಮ ರಾಜ್ಯ ಕರ್ನಾಟಕದಲ್ಲಿ ಟೋಟಲ್ ಫಾರ್ಮರ್ ಸೂಸೈಡ್ ಅಲ್ಲಿ 60% ಈ ಎರಡೂ ರಾಜ್ಯದ ರೈತರನ್ನೇ ಒಳಗೊಂಡಿರುತ್ತೆ, ಮಹಾರಾಷ್ಟ್ರ ಮತ್ತು ಕರ್ನಾಟಕ. ಸೊ ನಮ್ಮ ಭಾರತ ದೇಶದಲ್ಲಿ 2023ರಲ್ಲಿ ಅತಿ ಹೆಚ್ಚಿನ ರೈತರ ಆತ್ಮಹತ್ಯೆಗಳನ್ನ ಹೊಂದಿರತಕ್ಕಂಥ ಒಂದು ರಾಜ್ಯವಾಗಿರುತ್ತೆ. ಸೊ ಮಹಾರಾಷ್ಟ್ರ ಸ್ಟೇಟ್ ಒಂದರಲ್ಲೇ 38.5% ಇದ್ದರೆ ಕರ್ನಾಟಕದಲ್ಲಿ 22.5% ರೈತರು ಸೂಸೈಡ್ ಮಾಡ್ಕೊಂಡಿರ್ತಾರೆ. ಅಂದ್ರೆ ಟೋಟಲ್ ಸೂಸೈಡ್ಗಳಲ್ಲಿ ಸೊ ಮಹಾರಾಷ್ಟ್ರ ಮತ್ತು ಕರ್ನಾಟಕದ ಒಂದು ಪಾಲನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಟೋಟಲ್ ಸೂಸೈಡ್ಸ್ ಆಗಿರ್ತಕ್ಕಂಥದ್ದು ಅಂದ್ರೆ ಅಕ್ರಾಸ್ ಇಂಡಿಯಾ 10,786 ಆಗಿರುತ್ತೆ. ಅದರಲ್ಲಿ ಫಾರ್ಮರ್ಸ್ ಮತ್ತೆ ಕಲ್ಟಿವೇಟರ್ಸ್ ರೈತರು ಮತ್ತು ಕೃಷಿಕರು 6690, ಅಲ್ಲಿ ಕೆಲಸ ಮಾಡ್ತಕ್ಕಂಥ ಲೇಬರರ್ಸ್ ಬಂದು 6096 ಜನರು ಆತ್ಮಹತ್ಯೆಗಳನ್ನ ಮಾಡ್ಕೊಂಡ್ಲಾಗಿರುತ್ತೆ. ಸೊ ಇಲ್ಲಿ ಜೆಂಡರ್ ಬೇಸಿಸ್ ಮೇಲೆ ನಾವು ಬ್ರೇಕ್ ಡೌನ್ ಮಾಡೋದಾದ್ರೆ ಅಂದ್ರೆ ಮಹಿಳೆಯರು ಮತ್ತು ಪುರುಷರಿಗೆ ಸಂಬಂಧಪಟ್ಟಂತೆ ನಾವು ವ್ಯತ್ಯಾಸಗಳನ್ನ ನಾವು ನೋಡೋದಾದ್ರೆ ಫಾರ್ಮರ್ಸ್ ಅಲ್ಲಿ 4553 ಮೇಲ್ಸ್ ಅಥವಾ ಪುರುಷರು ಸಾವನ್ನಪ್ಪಿದ್ದಾರೆ. ಸೊ ಫಿಮೇಲ್ಸ್ 137 ಜನ. ಅಲ್ಲಿಗೆ ನಾವಿಲ್ಲಿ ನೋಡಬಹುದಾಗಿರ್ತಕ್ಕಂಥ ಸ್ಟ್ಯಾಟಿಸ್ಟಿಕ್ಸ್ ನಲ್ಲಿ ಪುರುಷರ ಒಂದು ಆತ್ಮಹತ್ಯೆಗಳು ಬಹಳ ಹೆಚ್ಚಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಇನ್ನು ಲೇಬರರ್ಸ್ ತೆಗೆದುಕೊಂಡ್ರು ಕೂಡ ಅದೇ ತರ ಇರುತ್ತೆ. 5433 ಮೇಲ್ಸ್ ಇದ್ದರೆ 663 ಫಿಮೇಲ್ ಸೂಸೈಡ್ ಆಗಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಟೋಟಲ್ ಶೇರ್ ಆಫ್ ಸೂಸೈಡ್ಸ್ ಇನ್ ಇಂಡಿಯಾ 6.3 ಆಫ್ 1,71,418. ಅಂದ್ರೆ ಇದೇ ವರ್ಷದಲ್ಲಿ ಬೇರೆ ಬೇರೆ ಕಾರಣಗಳಿಂದ ನಿರುದ್ಯೋಗ ಇರ್ಬೋದು, ಕೌಟುಂಬಿಕ ಕಲಹಗಳಿರ್ಬೋದು, ಈ ಎಲ್ಲ ಬೇರೆ ಬೇರೆ ಒಂದು ಕಾರಣಗಳಿಂದ ಸಾವನ್ನಪ್ಪಿರ್ತಕ್ಕಂಥ ಜನಸಂಖ್ಯೆ ಡ್ಯೂ ಟು ಸೂಸೈಡ್ 1,71,418 ಆಗಿರುತ್ತೆ. ಅದರಲ್ಲಿ ರೈತರ ಆತ್ಮಹತ್ಯೆಗಳು 6.3% ಅಷ್ಟು ರೈತರ ಆತ್ಮಹತ್ಯೆಗಳನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದರಲ್ಲಿ ಮಹಾರಾಷ್ಟ್ರದ
ಮಹಾರಾಷ್ಟ್ರದಲ್ಲಿ 38.5% ಇರುತ್ತೆ, ಕರ್ನಾಟಕ 22.5%, ಮೂರನೇ ಸ್ಥಾನದಲ್ಲಿ ಆಂಧ್ರ ಪ್ರದೇಶ, ನಾಲ್ಕನೇ ಸ್ಥಾನದಲ್ಲಿ ಮಧ್ಯಪ್ರದೇಶ ಮತ್ತು ಐದನೇ ಸ್ಥಾನದಲ್ಲಿ ತಮಿಳುನಾಡು ಈ ಒಂದು ಆತ್ಮಹತ್ಯೆಗಳ ಪ್ರಕರಣಗಳಲ್ಲಿ ಟಾಪ್ 5 ಇರ್ತಕ್ಕಂಥ ಸ್ಟೇಟ್ಸ್ ಗಳಾಗಿ ನಾವು ನೋಡಬಹುದಾಗಿರುತ್ತೆ. ಸೊ 0 ಕೇಸಸ್ ಕೂಡ ರಿಪೋರ್ಟ್ ಆಗಿರುತ್ತೆ. ಸೊ ದಿಸ್ ಇಸ್ ಅ ಗುಡ್ ಥಿಂಗ್. ಸೊ ಶೂನ್ಯ ಪ್ರಕರಣಗಳು ಒಂದು ಕೂಡ ರೈತರ ಆತ್ಮಹತ್ಯೆ ದಾಖಲೆ ಆಗದೆ ಇರ್ತಕ್ಕಂಥ ಕೆಲವೊಂದು ರಾಜ್ಯಗಳನ್ನ ನಾವು ನೋಡೋದಾದ್ರೆ ವೆಸ್ಟ್ ಬೆಂಗಾಲ್, ಬಿಹಾರ್, ಒಡಿಶಾ, ಜಾರ್ಖಂಡ್, ಹಿಮಾಚಲ್ ಪ್ರದೇಶ್, ಗೋವಾ, ಡೆಲ್ಲಿ, ಲಕ್ಷದ್ವೀಪ್ ಅಂಡ್ ಸೆವರಲ್ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಅಂದ್ರೆ ಕೆಲವೊಂದು ಈಶಾನ್ಯ ರಾಜ್ಯಗಳಲ್ಲಿ ಈ ರೈತರ ಆತ್ಮಹತ್ಯೆ 2023ರಲ್ಲಿ 0 ರಿಪೋರ್ಟ್ ಆಗಿರ್ತಕ್ಕಂಥ ಸ್ಟೇಟ್ ಗಳಾಗಿ ನಾವು ನೋಡಬಹುದಾಗಿರುತ್ತೆ. ಸೊ ಈಗ ರೀಜನಲ್ ಹಾಟ್ಸ್ಪಾಟ್ ಆಗಿ ನಾವು ಮಹಾರಾಷ್ಟ್ರವನ್ನ ನಾವು ನೋಡಬಹುದಾಗಿರುತ್ತೆ. ಮಹಾರಾಷ್ಟ್ರದ ಯಾವ ಭಾಗದಲ್ಲಿ ಅಂದ್ರೆ ವಿದರ್ಭ ಅಂಡ್ ಮರಾಠವಾಡ ರೀಜನ್. ಸೊ ವಿದರ್ಭ ಮತ್ತೆ ಮರಾಠವಾಡ ಪ್ರದೇಶಗಳೇನಿದ್ದಾವೆ, ಸೊ ಇವೆರಡೂ ಕೂಡ ಹೆಚ್ಚು ಸೂಸೈಡ್ಗಳು ರಿಪೋರ್ಟ್ ಆಗಿರ್ತಕ್ಕಂಥ ಪ್ಲೇಸಸ್ ಗಳಾಗಿರ್ತವೆ. ಕಾಟನ್ ಅಂಡ್ ಸೋಯಾಬೀನ್ ಬೆಲ್ಟ್ ವಿತ್ ಹೈ ಇನ್ಪುಟ್ ಕಾಸ್ಟ್ ಅಂಡ್ ಕ್ರಾಪ್ ಫೇಲ್ಯೂರ್ ಅಂದ್ರೆ ಈ ಒಂದು ಭಾಗದಲ್ಲಿ ಈ ಒಂದು ಹತ್ತಿ ಮತ್ತೆ ಈ ಸೋಯಾಬೀನ್ ಬೆಳೆಗಳನ್ನ ಹೆಚ್ಚಾಗಿ ಬೆಳೆಯಲಾಗುತ್ತೆ. ಸೊ ಈ ಬೆಳೆಗಳನ್ನ ಬೆಳಿಲಿಕ್ಕೆ ರೈತರು ಹೆಚ್ಚಿನ ಬಂಡವಾಳವನ್ನ ಮಾಡ್ತಾ ಇದ್ದಾರೆ. ಅದನ್ನ ನಾವು ಇನ್ಪುಟ್ ಕಾಸ್ಟ್ ಅಂತ ಹೇಳ್ತೇವೆ. ಸೊ ಅದ್ರ ಜೊತೆಗೆ ಆ ಬೆಳೆಗಳು ಫೇಲ್ಯೂರ್ ಆಗಿರ್ತಕ್ಕಂಥದ್ದು ಈ ಒಂದು ವಿದರ್ಭ ಮತ್ತೆ ಮರಾಠವಾಡ ಪ್ರದೇಶಗಳಲ್ಲಿ ಹೆಚ್ಚಿನ ಒಂದು ಸೂಸೈಡ್ಗಳು ದಾಖಲಾಗಲಿಕ್ಕೆ ಕಾರಣವಾಗಿರುತ್ತೆ. ಸೊ ಇನ್ನು ನಮ್ಮ ಕರ್ನಾಟಕದಲ್ಲಿ ನೋಡೋದಾದ್ರೆ ಡಿಸ್ಟ್ರೆಸ್ ಲಿಂಕ್ ಟು ಡ್ರಾಟ್ ಪ್ರೋನ್ ಡಿಸ್ಟ್ರಿಕ್ಟ್ಸ್ ಅಂಡ್ ಡೆಡ್ ಸೈಕಲ್ ಅಂದ್ರೆ ಬರ ಪೀಡಿತವಾಗಿರ್ತಕ್ಕಂಥ ಜಿಲ್ಲೆಗಳು. ಸೊ ಆಬ್ವಿಯಸ್ಲಿ ಮಳೆ ಆಶ್ರಿತವಾಗಿರ್ತಕ್ಕಂಥ ಒಂದು ಜಿಲ್ಲೆಗಳೇನಿರ್ತವೆ, ಸೊ ಆ ಒಂದು ಮಳೆ ಬರೆದಿದ್ದಾಗ ಬರ ಪೀಡಿತ ಜಿಲ್ಲೆಗಳಾಗಿರ್ತವೆ. ಮತ್ತೆ ಅವರು ಸಾಲದ ಚಕ್ರಗಳಿಗೆ ಸಿಲುಕಿ ಹಾಕಿಕೊಂಡಿರ್ತಕ್ಕಂಥ ಕಷ್ಟಗಳಿಂದ ಸೊ ಸೂಸೈಡ್ ಮಾಡ್ಕೊಂಡಿರ್ತಕ್ಕಂಥದ್ದನ್ನ ನಮ್ಮ ಕರ್ನಾಟಕದಲ್ಲಿ ನೋಡಬಹುದಾಗಿರುತ್ತೆ. ಸೊ ಈಗ ರೈತರಿಗೆ ಈ ಒಂದು ಸಂಕಷ್ಟ ಅಗ್ರಾರಿಯನ್ ಡಿಸ್ಟ್ರೆಸ್ ಆಗ್ಲಿಕ್ಕೆ ಕೆಲವೊಂದು ರೀಸನ್ಸ್ ಏನು ಅಂತ ನಾವು ನೋಡೋದಾದ್ರೆ ಡಿಪೆಂಡೆನ್ಸ್ ಆನ್ ಕ್ಯಾಶ್ ಕ್ರಾಪ್ಸ್ ಅಂದ್ರೆ ವಾಣಿಜ್ಯ ಬೆಳೆಗಳ ಮೇಲೆ ಹೆಚ್ಚಿನ ಅವಲಂಬನೆ ಆಗ್ತಕ್ಕಂಥದ್ದು, ಲೈಕ್ ಕಾಟನ್ ಆಗಿರ್ಬೋದು, ಶುಗರ್ ಕೇನ್ ಆಗಿರ್ಬೋದು. ಸೊ ಈ ಎಲ್ಲಾ ಬೆಳೆಗಳನ್ನ ನಾವು ಬೆಳಿಬೇಕಾಗಿದ್ರೆ ಇನ್ಪುಟ್ ಕಾಸ್ಟ್ ಜಾಸ್ತಿ ಆಗುತ್ತೆ. ಸೊ ಆಬ್ವಿಯಸ್ಲಿ ಆ ಬೆಳೆಗಳಿಗೆ ಸರಿಯಾದ ಒಂದು ಬೆಲೆ ಸಿಕ್ಕದಿದ್ದಾಗ ಸೊ ಆತ್ಮಹತ್ಯೆ ಆಗ್ತಕ್ಕಂಥ ಒಂದು ಸಾಧ್ಯತೆಗಳು ಹೆಚ್ಚಿರುತ್ತೆ. ಹೈ ಇನ್ಪುಟ್ ಕಾಸ್ಟ್ ಅಂಡ್ ಲೋ ರಿಟರ್ನ್ಸ್ ಅಂದ್ರೆ ಹೆಚ್ಚಿನ ಒಂದು ಬಂಡವಾಳ ಬೇಕಾಗಿರುತ್ತೆ, ಕಡಿಮೆ ರಿಟರ್ನ್ಸ್ ಬರ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಅಂಡ್ ಡೆಟ್ ಫ್ರಮ್ ಇನ್ಫಾರ್ಮಲ್ ಲೆಂಡರ್ಸ್ ಅಂದ್ರೆ ಅನೌಪಚಾರಿಕ ಸಾಲದಾರರಿಂದ ಸಾಲವನ್ನ ಪಡೆದಾಗ ಅವರ ಒಂದು ಕಿರುಕುಳವನ್ನ ತಡೆದುಕೊಳ್ಳದೆ ಆತ್ಮಹತ್ಯೆಗಳನ್ನ ಮಾಡ್ಕೊಳ್ತಕ್ಕಂಥದ್ದು. ಅನ್ಸೀಸನಲ್ ರೈನ್ಸ್ ಅಂಡ್ ಕ್ರಾಪ್ ಫೇಲ್ಯೂರ್ ಅಂದ್ರೆ ಈ ಒಂದು ಅಕಾಲಿಕವಾಗಿ ಮಳೆ ಆಗ್ತಕ್ಕಂಥದ್ದು ಮತ್ತೆ ಬೆಳೆಗಳ ವೈಫಲ್ಯವಾಗ್ತಕ್ಕಂಥದ್ದು ಕೂಡ ಸೊ ಇದಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣಗಳಾಗಿರುತ್ತೆ. ನಾವು ವಾಟ್ ಆರ್ ದಿ ಪಾಲಿಸಿ ಕನ್ಸರ್ನ್ಸ್ ಅಂದ್ರೆ ನಮ್ಮ ಒಂದು ನೀತಿಗಳಲ್ಲಿರ್ತಕ್ಕಂಥ ಕೆಲವೊಂದು ಕಳವಳಗಳೇನು ಅಂತ ನಾವು ನೋಡೋದಾದ್ರೆ ವೇವರ್ ಆಫ್ ಕಾಟನ್ ಇನ್ಪುಟ್ ಡ್ಯೂಟಿ ಅಂದ್ರೆ ಹತ್ತಿ ಆಮದು ಸುಂಕವನ್ನ ಮನ್ನಾ ಮಾಡಿರ್ತಾರೆ. ಯಾವಾಗ ಹತ್ತಿ ಆಮದು ಸುಂಕವನ್ನ ಮನ್ನಾ ಮಾಡಿರ್ತಾರೆ, ಸೊ ವಿದೇಶಗಳಿಂದ ಕಾಟನ್ ಅಂತಕ್ಕಂಥದ್ದು ಹೆಚ್ಚಾಗಿ ಬರುತ್ತೆ. ಆಗ ಸ್ಥಳೀಯವಾಗಿ ಬೆಳೀತಕ್ಕಂಥ ಒಂದು ರೈತರಿಗೆ ಬೆಲೆ ಕಡಿಮೆ ಆಗ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಅದಾದ್ಮೇಲೆ ಪ್ರೆಷರ್ ಫ್ರಮ್ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಂದ್ರೆ ಮುಕ್ತ ವ್ಯಾಪಾರ ಒಪ್ಪಂದಗಳಿಂದ ಒತ್ತಡವನ್ನ ಕೂಡ ರೈತರು ಸಫರ್ ಮಾಡ್ತಾ ಇದ್ದಾರೆ. ಅಂಡ್ ಇನ್ಅಡಿಕ್ವೇಟ್ ಕ್ರಾಪ್ ಇನ್ಶೂರೆನ್ಸ್ ಅಂಡ್ MSP ಕವರೇಜ್ ಅಂದ್ರೆ ಈ ಒಂದು ಬೆಳೆ ವಿಮೆ ಅಂತಕ್ಕಂಥದ್ದು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಥವಾ ಅಸಮರ್ಪಕವಾಗಿರುತ್ತೆ, ಅಥವಾ ಈ ಒಂದು ಕನಿಷ್ಠ ಬೆಂಬಲ ಬೆಲೆ ಏನಿದೆ ಸೊ ಇದರ ವ್ಯಾಪ್ತಿ ತುಂಬಾ ನ್ಯಾರೋ ಆಗಿರ್ತಕ್ಕಂಥದ್ದು ಕೂಡ ನಮ್ಮ ಒಂದು ಕಾನೂನುಗಳು ಅಥವಾ ನೀತಿಗಳಲ್ಲಿ ನಾವು ಕನ್ಸಿಡರ್ ಮಾಡಬೇಕಾಗಿರ್ತಕ್ಕಂಥ ಬದಲಾವಣೆಗಳನ್ನ ಸೊ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಈಗ ಕೆಲವೊಬ್ರು ಈ ಒಂದು ರಿಪೋರ್ಟ್ ಅನ್ನ ಕೂಡ ಕ್ರಿಟಿಸೈಸ್ ಮಾಡ್ತಾ ಇದ್ದಾರೆ, ಟೀಕೆ ಮಾಡ್ತಾ ಇದ್ದಾರೆ. ಯಾವ ಒಂದು ಆಧಾರದ ಮೇಲೆ ಈ ರಿಪೋರ್ಟ್ ಅನ್ನ ಟೀಕೆ ಮಾಡ್ತಾ ಇದ್ದಾರೆ ಅಂತ ನಾವು ನೋಡೋದಾದ್ರೆ ಸಿಸ್ಟಮಿಕ್ ರಿಫಾರ್ಮ್ಸ್ ಆರ್ ಲ್ಯಾಕಿಂಗ್ ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ವ್ಯವಸ್ಥಿತ ಸುಧಾರಣೆಗಳ ಕೊರತೆ ಇದೆ, ಅದು ಒಂದು ಪಾಯಿಂಟ್ ಆಗಿರುತ್ತೆ. ಅಂಡ್ ಡೇಟಾ ಅಂಡರ್ ರಿಪೋರ್ಟ್ಸ್ ಆಕ್ಚುಯಲ್ ಸೂಸೈಡ್ಸ್ ಅಂದ್ರೆ ಇವಾಗ ಏನ್ ಡೇಟಾ ಅವ್ರು ಕೊಟ್ಟಿದ್ದಾರೆ ಸೊ ಅದು ಆಕ್ಚುಲಿ ನಿಜವಾದವಾಗಿರ್ತಕ್ಕಂಥ ಡೇಟಾ ಆಗಿರೋದಿಲ್ಲ. ಸೊ ಇದಕ್ಕಿಂತ ಹೆಚ್ಚು ಆತ್ಮಹತ್ಯೆಗಳಾಗಿದ್ದಾವೆ, ಬಟ್ ವರದಿ ಆಗ್ತಾ ಇರ್ತಕ್ಕಂಥದ್ದು ಮಾತ್ರ ಬಹಳ ಕಡಿಮೆ ಇದೆ. ಸೊ ಆ ಒಂದು ಸೀರಿಯಸ್ನೆಸ್ ಆಫ್ ದಿ ಸಿಚುಯೇಷನ್ ಏನಿದೆ, ಅದರ ಗಂಭೀರ್ಯತೆ ಏನಿದೆ ಸೊ ಅದನ್ನ ಡೈಲ್ಯೂಟ್ ಮಾಡುವ ಉದ್ದೇಶದಿಂದ ದತ್ತಾಂಶವನ್ನ ತಿರುಚಲಾಗಿದೆ ಅಂತಕ್ಕಂಥದ್ದು ಟೀಕಾಕಾರರು ಹೇಳ್ತಾ ಇರ್ತಕ್ಕಂಥ ಒಂದು ಕ್ರಿಟಿಸಿಸಮ್ ಆಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 2.
ಯಾವ ಅಂತಾರಾಷ್ಟ್ರೀಯ ಕಾರ್ಯಕ್ರಮದಲ್ಲಿ ಸಾಮಾಜಿಕ ಭದ್ರತೆಯಲ್ಲಿ ಅತ್ಯುತ್ತಮ ಸಾಧನೆಗಾಗಿ ಭಾರತಕ್ಕೆ 2025ರ ISSA ಪ್ರಶಸ್ತಿಯನ್ನು ನೀಡಲಾಯಿತು? ಸೊ ಇಂಡಿಯಾ ಹ್ಯಾಸ್ ಬಿನ್ ಕನ್ಫರ್ಡ್ ISS ಅವಾರ್ಡ್ 2025 ಫಾರ್ ಔಟ್ಸ್ಟ್ಯಾಂಡಿಂಗ್ ಅಚೀವ್ಮೆಂಟ್ ಇನ್ ಸೋಷಿಯಲ್ ಸೆಕ್ಯೂರಿಟಿ ಅಟ್ ವಿಚ್ ಇಂಟರ್ನ್ಯಾಷನಲ್ ಇವೆಂಟ್. ಸೊ ನಮಗೆ ಈ ಭಾರತ ದೇಶಕ್ಕೆ ಈಗ ಈ ಒಂದು ಸೋಷಿಯಲ್ ಸೆಕ್ಯೂರಿಟಿ, ಸಾಮಾಜಿಕ ಭದ್ರತೆ, ಈ ಒಂದು ಕಾನ್ಸೆಪ್ಟ್ನ ಆಧಾರದ ಮೇಲೆ 2025ರ ಒಂದು ಇಂಟರ್ನ್ಯಾಷನಲ್ ಸೋಷಿಯಲ್ ಸೆಕ್ಯೂರಿಟಿ ಅವಾರ್ಡ್ ಅನ್ನ ನೀಡಲಾಗಿರುತ್ತೆ. ಸೊ ಇದನ್ನ ಯಾವ ಒಂದು ಸಂದರ್ಭದಲ್ಲಿ ನೀಡಲಾಯಿತು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ವಿಶ್ವ ಸಾಮಾಜಿಕ ಭದ್ರತಾ ವೇದಿಕೆ ಅಥವಾ ವರ್ಲ್ಡ್ ಸೋಷಿಯಲ್ ಸೆಕ್ಯೂರಿಟಿ ಫೋರಂ. ಈ ಒಂದು ಸಮಯದಲ್ಲಿ ನಮ್ಮ ಭಾರತ ದೇಶಕ್ಕೆ ಈಗ ISSA ಅವಾರ್ಡ್ 2025 ಅನ್ನ ನೀಡಲಾಗಿರುತ್ತೆ. ISSA ಅಂದ್ರೆ ಇಂಟರ್ನ್ಯಾಷನಲ್ ಸೋಷಿಯಲ್ ಸೆಕ್ಯೂರಿಟಿ ಅಸೋಸಿಯೇಷನ್ ವತಿಯಿಂದ ನೀಡತಕ್ಕಂತ ಒಂದು ಅವಾರ್ಡ್ ಇದಾಗಿರುತ್ತೆ. ಸೊ ಈ ಒಂದು ಅವಾರ್ಡ್ ಅನ್ನ ನಮ್ಮ ಭಾರತ ದೇಶಕ್ಕೆ 2025ನೇ ಸಾಲಿಗೆ ನೀಡಲಾಗಿರುತ್ತೆ ಬಿಕಾಸ್ ಆಫ್ ದಿ ಅಚೀವ್ಮೆಂಟ್ ಇನ್ ಸೋಷಿಯಲ್ ಸೆಕ್ಯೂರಿಟಿ, ಸಾಮಾಜಿಕ ಭದ್ರತೆ. ಸಾಮಾಜಿಕ ಭದ್ರತೆ ಅಂದ್ರೆ ಏನು ಅಂತ ನಾನು ಮುಂದೆ ಹೇಳ್ತೇನೆ. ಸೊ ಈ ಒಂದು ಭದ್ರತೆಯನ್ನ ಸಾಧಿಸಿರುವ ಕಾರಣದಿಂದ ಭಾರತ ದೇಶಕ್ಕೆ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನ ನೀಡಲಾಗಿರುತ್ತೆ. ಸೊ ಇಟ್ ರೆಕಗ್ನೈಸ್ ದಿ ಟ್ರಾನ್ಸ್ಫಾರ್ಮೇಟಿವ್ ಎಕ್ಸ್ಪಾನ್ಷನ್ ಆಫ್ ಸೋಷಿಯಲ್ ಪ್ರೊಟೆಕ್ಷನ್. ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಈ ಸಾಮಾಜಿಕ ಭದ್ರತೆ ಅಂತಕ್ಕಂಥದ್ದು ಎಕ್ಸ್ಪ್ಯಾಂಡ್ ಆಗಿದೆ ಅಥವಾ ವಿಸ್ತೃತಗೊಂಡಿದೆ. ಸೊ ಪ್ರೀವಿಯಸ್ ಡೇಟಾವನ್ನ ನಾವು ನೋಡೋದಾದ್ರೆ 2015ರಲ್ಲಿ ಸೋಷಿಯಲ್ ಸೆಕ್ಯೂರಿಟಿ ಅಂತಕ್ಕಂಥದ್ದು ಕೇವಲ 19% ಇದ್ದಿದ್ದು 2025ರ ವೇಳೆಗೆ ಅದು 64.3%ಗೆ ಇನ್ಕ್ರೀಸ್ ಆಗಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಕವರಿಂಗ್ 940 ಮಿಲಿಯನ್ ಸಿಟಿಸನ್ಸ್, ಅಂದ್ರೆ 940 ದಶಲಕ್ಷಕ್ಕಿಂತ ಹೆಚ್ಚಿನ ಒಂದು ನಾಗರಿಕರನ್ನ ಒಳಗೊಂಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ 19%ರಿಂದ 64.3% ಸಾಮಾಜಿಕ ರಕ್ಷಣೆ ಪರಿವರ್ತನೆಯ ವಿಸ್ತರಣೆಯನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಅವಾರ್ಡ್ ಅನ್ನ ನೀಡ್ತಕ್ಕಂಥವ್ರು ಯಾರು ಅಂದ್ರೆ ಇಂಟರ್ನ್ಯಾಷನಲ್ ಸೋಷಿಯಲ್ ಸೆಕ್ಯೂರಿಟಿ ಅಸೋಸಿಯೇಷನ್ ಅಫಿಲಿಯೇಟೆಡ್ ವಿತ್ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್. ಅಂದ್ರೆ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆಯ ಜೊತೆಗೆ ಸಂಯೋಜಿತವಾಗಿರ್ತಕ್ಕಂಥ ಅಂತಾರಾಷ್ಟ್ರೀಯ ಸಾಮಾಜಿಕ ಭದ್ರತಾ ಸಂಘದ ವತಿಯಿಂದ ಈ ಪ್ರಶಸ್ತಿಯನ್ನ ನೀಡಲಾಗುತ್ತೆ. ಸೊ ಅದಾದ್ಮೇಲೆ ನಮ್ಮ ಭಾರತ ದೇಶದಲ್ಲಿ ಈ ಒಂದು ಸೋಷಿಯಲ್ ಸೆಕ್ಯೂರಿಟಿಗೆ ಸಪೋರ್ಟ್ ಮಾಡಿರ್ತಕ್ಕಂಥ ಕೆಲವೊಂದು ಇನಿಷಿಯೇಟಿವ್ಸ್ ಯಾವುದು ಅಂತ ನಾವು ನೋಡೋದಾದ್ರೆ ಒಂದು ಇ ಶ್ರಮ್ ಪೋರ್ಟಲ್. ಸೊ ಈ ಒಂದು ಇ ಶ್ರಮ್ ಪೋರ್ಟಲ್ ನ ಅಡಿಯಲ್ಲಿ 310 million unorganized workers, multilingual access to 13 welfare schemes. ಅಂದ್ರೆ ನಮ್ಮ ಭಾರತ ದೇಶದ 13ಕ್ಕಿಂತ ಹೆಚ್ಚು ಕಲ್ಯಾಣ ಯೋಜನೆಗಳ ಒಂದು ಮಾಹಿತಿಗೆ ಸಂಬಂಧಪಟ್ಟಂತೆ ಬಹುಭಾಷಾ ಅಂದ್ರೆ ಬೇರೆ ಬೇರೆ ಭಾಷೆಗಳಲ್ಲಿ ಅವರಿಗೆ ಮಾಹಿತಿಯನ್ನ ಒದಗಿಸ್ತಕ್ಕಂಥ ಇ ಶ್ರಮ್ ಪೋರ್ಟಲ್ ಏನಿದೆ, ಈ ಒಂದು ಇ ಶ್ರಮ್ ಪೋರ್ಟಲ್ ನಲ್ಲಿ 310+ ದಶಲಕ್ಷ ಅಸಂಘಟಿತ ಕಾರ್ಮಿಕರು ನೋಂದಾಯಿಸಿಕೊಂಡಿರ್ತಕ್ಕಂಥದ್ದು ಈ ಒಂದು ಸೋಷಿಯಲ್ ಸೆಕ್ಯೂರಿಟಿಗೆ ಒಂದು ಕಾರಣವಾಗಿರುತ್ತೆ. ಎರಡನೇದು ನ್ಯಾಷನಲ್ ಕೆರಿಯರ್ ಸರ್ವಿಸ್, ರಾಷ್ಟ್ರೀಯ ವೃತ್ತಿ ಸೇವೆ ಅಂತ ಹೇಳ್ತೇವೆ. ಸೊ ಇಂಟಿಗ್ರೇಟೆಡ್ ವಿತ್ ಇ ಶ್ರಮ್ ಟು ಕನೆಕ್ಟ್ ಸ್ಕಿಲ್ಡ್ ಯೂತ್ ವಿತ್ ಗ್ಲೋಬಲ್ ಜಾಬ್ ಮಾರ್ಕೆಟ್ಸ್. ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಇರ್ತಕ್ಕಂಥ ಕೌಶಲ್ಯಯುತವಾಗಿರ್ತಕ್ಕಂಥ ಯುವಕರನ್ನ ಜಾಗತಿಕ ಮಾರುಕಟ್ಟೆಗೆ ಸಂಪರ್ಕ ಮಾಡುವ ಉದ್ದೇಶದಿಂದ ಇ ಶ್ರಮ್ ನೊಂದಿಗೆ ರಾಷ್ಟ್ರೀಯ ವೃತ್ತಿ ಸೇವೆಯನ್ನ ಕನೆಕ್ಟ್ ಮಾಡಿರ್ತಕ್ಕಂಥದ್ದು ಕೂಡ ಸೋಷಿಯಲ್ ಸೆಕ್ಯೂರಿಟಿ ಹೆಚ್ಚಾಗ್ಲಿಕ್ಕೆ ಕಾರಣವಾಗಿರುತ್ತೆ. ಅದರ ಜೊತೆಗೆ ಯೂನಿಫೈಡ್ 9 laws ಫಾರ್ ಇನ್ಕ್ಲೂಸಿವ್ ಪ್ರೊಟೆಕ್ಷನ್. ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಈ ಸಾಮಾಜಿಕ ಭದ್ರತೆ ಸಂಹಿತೆ 2020ರ ಅಡಿಯಲ್ಲಿ 9 ಕಾನೂನುಗಳನ್ನ ಏಕೀಕೃತ ಮಾಡಿರ್ತಕ್ಕಂಥದ್ದು ಕೂಡ ಒಂದು ಪಾಸಿಟಿವ್ ನೋಟ್ ಆಗಿರುತ್ತೆ. ಅಂಡ್ DBT, ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಈ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅಂತ ಹೇಳ್ತೇವೆ, ನೇರ ಲಾಭ ವರ್ಗಾವಣೆ. ಯಾವ ಯಾವ ಸ್ಕೀಮ್ಗಳಲ್ಲಿ ಯಾರ್ಯಾರಿಗೆ ಎಷ್ಟು ಹಣ ತಲುಪಬೇಕು ಅದನ್ನ ಮುಂಚೆ ಪೋಸ್ಟ್ ಆಫೀಸಲ್ಲೋ ಅಥವಾ ಯಾವುದೋ ಒಂದು ಇಲಾಖೆ ಎಲ್ಲೋ ಕಲೆಕ್ಟ್ ಮಾಡ್ಕೊಳ್ಬೇಕಾಗಿತ್ತು. ಆಗ ಮಧ್ಯವರ್ತಿಗಳ ಕಾಟ ಬಹಳ ಹೆಚ್ಚಾಗಿತ್ತು. ಸೊ ಅದನ್ನ ಅವಾಯ್ಡ್ ಮಾಡಲಿಕ್ಕೆ ಸರ್ಕಾರ ಇವಾಗ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅನ್ನ ಮಾಡಿರುತ್ತೆ. ಸೊ ಇದು ಕೂಡ ಆ ಹಣದ ಸೋರಿಕೆಯನ್ನ ತಡಿಲಿಕ್ಕೆ ಸಹಾಯವಾಗಿರ್ತಕ್ಕಂಥ ಒಂದು ಇನಿಷಿಯೇಟಿವ್ ಆಗಿರುತ್ತೆ. ಅದ್ರ ಜೊತೆಗೆ ಈ ಒಂದು ಜನ್ ಧನ್ ಯೋಜನಾ ಅಂತಕ್ಕಂಥದ್ದು ಯಾವುದೇ ಒಂದು ಕಾಷನ್ ಡೆಪಾಸಿಟ್ ಇಲ್ಲದೆ ಅಥವಾ ಝೀರೋ ಡೆಪಾಸಿಟ್ ಇಲ್ಲದೆ ಬ್ಯಾಂಕ್ ಖಾತೆಗಳನ್ನ ಓಪನ್ ಮಾಡತಕ್ಕಂಥ ಒಂದು ವ್ಯವಸ್ಥೆ ಆಗಿರುತ್ತೆ. ಸೊ ಇದರಿಂದ ಎಕನಾಮಿಕ್ ಇನ್ಕ್ಲೂಷನ್ ಆಗಿ
ಆಗಿರುತ್ತೆ. ಅಂದ್ರೆ ಯಾರ್ಯಾರಿಗೆ ಬ್ಯಾಂಕ್ ಖಾತೆಗಳಿರೋದಿಲ್ಲ ಅವರೆಲ್ಲ ಕೂಡ ಅಕೌಂಟ್ಗಳನ್ನ ಮಾಡಿಸ್ಲಿಕ್ಕೆ ಈ ಜನಧನ್ ಯೋಜನೆ ಅಂತಕ್ಕಂಥದ್ದು ಸಪೋರ್ಟ್ ಆಗಿರುತ್ತೆ. ಸೊ ಇದರ ಜೊತೆಗೆ PM ಕಿಸಾನ್, ಜನನಿ ಸುರಕ್ಷಾ ಯೋಜನಾ, PM ಪೋಷಣ್, ಆಯುಷ್ಮಾನ್ ಭಾರತ್, ಅಟಲ್ ಪೆನ್ಷನ್ ಯೋಜನಾ, PM SBY, PM ಉಜ್ವಲ ಮತ್ತೆ ಈ ಎಲ್ಲಾ ಯೋಜನೆಗಳು ಕೂಡ ನಮ್ಮ ಭಾರತ ದೇಶದಲ್ಲಿ ಒಂದು ಸಾಮಾಜಿಕ ಭದ್ರತೆಯನ್ನ ಹೆಚ್ಚು ಮಾಡಲಿಕ್ಕೆ ಸಪೋರ್ಟ್ ಆಗಿರ್ತಕ್ಕಂಥ ಕೆಲವೊಂದು ಕಾರ್ಯಕ್ರಮಗಳಾಗಿರುತ್ತೆ. ಸೊ ಈಗ ಈ ಒಂದು ಅವಾರ್ಡ್ ಭಾರತ ದೇಶ ಏನ್ ತೆಗೆದುಕೊಂಡಿದೆ, ಇದರ ಜಾಗತಿಕ ಮಹತ್ವ, ಗ್ಲೋಬಲ್ ಸಿಗ್ನಿಫಿಕೆನ್ಸ್ ಏನು ಅಂತ ನಾವಿಲ್ಲಿ ನೋಡೋದಾದ್ರೆ, ಇಂಡಿಯಾ ಜಾಯಿನ್ಸ್ ಬ್ರೆಜಿಲ್, ಚೈನಾ, ರಾಂಡಾ ಮತ್ತೆ ಐಸ್ಲ್ಯಾಂಡ್ ಆಸ್ 5th recipient ಆಫ್ ದಿಸ್ ಟ್ರೈನಿಯಲ್ ಅವಾರ್ಡ್ ಸಿನ್ಸ್ ಇಟ್ಸ್ ಇನ್ಸೆಪ್ಷನ್ ಇನ್ 2013. ಅಂದ್ರೆ ಈ ಪ್ರಶಸ್ತಿಯನ್ನ ಪ್ರಾರಂಭ ಮಾಡಿರ್ತಕ್ಕಂಥದ್ದು 2013ರಲ್ಲಿ ಪ್ರಾರಂಭವಾಗಿರ್ತಕ್ಕಂಥ ಪ್ರಶಸ್ತಿ ಆಗಿರುತ್ತೆ. ಇದನ್ನ 3 ವರ್ಷಗಳಿಗೊಮ್ಮೆ ಕೊಡ್ತಕ್ಕಂಥ ಒಂದು ಅವಾರ್ಡ್ ಆಗಿರುತ್ತೆ. ಸೊ ಈ ಒಂದು ಅವಾರ್ಡ್ ಅನ್ನ ಪಡೆದಿರ್ತಕ್ಕಂಥ 5ನೇ ದೇಶವಾಗಿ ಭಾರತವಾಗಿರುತ್ತೆ. ಸೊ ಇದಕ್ಕಿಂತ ಮುಂಚೆ ಬ್ರೆಜಿಲ್, ಚೀನಾ, ರಾಂಡಾ ಮತ್ತೆ ಐಸ್ಲ್ಯಾಂಡ್ ರಾಷ್ಟ್ರಗಳಿಗೆ ಸೊ ಈ ಒಂದು ಪ್ರಶಸ್ತಿಯನ್ನ ನೀಡಲಾಗಿರುತ್ತೆ. ಸೊ ಈ ಪ್ರಶಸ್ತಿಯನ್ನ ಪಡೆದ 5ನೇ ರಾಷ್ಟ್ರವಾಗಿ ನಮ್ಮ ಭಾರತ ರಾಷ್ಟ್ರವನ್ನ ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 3. ದಿವಂಗತ ಅಸ್ಸಾಮಿ ಗಾಯಕನ ಗೌರವಾರ್ಥವಾಗಿ ಸೈಂಟ್ ಜಾನ್ಸ್ ದ್ವೀಪವನ್ನು ಜುಬಿನ್ ಗಾರ್ಗ್ ದ್ವೀಪ ಎಂದು ಮರುನಾಮಕರಣ ಮಾಡಿದ ದೇಶ ಯಾವುದು? ವಿಚ್ ಕಂಟ್ರಿ ಹ್ಯಾಸ್ ರೀನೇಮ್ಡ್ ಸೈಂಟ್ ಜಾನ್ಸ್ ಐಲ್ಯಾಂಡ್ ಆಸ್ ಜುಬಿನ್ ಗಾರ್ಗ್ ಐಲ್ಯಾಂಡ್ ಇನ್ ದಿ ಹಾನರ್ ಆಫ್ ದ ಲೇಟ್ ಅಸ್ಸಾಮಿ ಸಿಂಗರ್. ಸೊ ಒಬ್ಬ ಅಸ್ಸಾಮಿ ಗಾಯಕ, ಸೊ ಅವರು ಒಂದು ದೇಶದಲ್ಲಿ ಕಾನ್ಸರ್ಟ್ ಅನ್ನ ನೀಡುವ ಸಮಯದಲ್ಲಿ ಹೋಗಿದ್ದಾಗ, ಸೊ ಅವರು ಒಂದು ವಿಹಾರವನ್ನ ಹೋಗಿದ್ದಾಗ ಅಲ್ಲಿ ಅವರು ಡ್ಯೂ ಟು ಡಿಸಾಸ್ಟರ್, ಆ ಒಂದು ಅವಘಡದಲ್ಲಿ ಅವರು ನಿಧನ ಹೊಂತಾರೆ. ಸೊ ಈ ಒಂದು ಕಾರಣಕ್ಕಾಗಿ ಅಲ್ಲಿರ್ತಕ್ಕಂಥ ಒಂದು ದ್ವೀಪ, ಅದನ್ನ ನಾವು ಸೈಂಟ್ ಜಾನ್ಸ್ ಐಲ್ಯಾಂಡ್ ಅಂತ ಹೇಳ್ತೇವೆ, ಅದಕ್ಕೆ ಅವರ ಹೆಸರನ್ನ ನಾಮಕರಣ ಮಾಡಲಾಗಿರುತ್ತೆ. ಸೊ ಈ ಗಾಯಕ ನಮ್ಮ ಭಾರತ ದೇಶದ ಅಸ್ಸಾಂ ರಾಜ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವರು. ಸೊ ಆ ಒಂದು ಗಾಯಕನ ಹೆಸರೇನು ಅನ್ನೋದು ಅಥವಾ ಆ ದೇಶ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸಿಂಗಾಪುರದಲ್ಲಿ ನಮ್ಮ ಭಾರತ ದೇಶದ ಅಸ್ಸಾಂ ರಾಜ್ಯದ ಗಾಯಕನ ನಿಧನದ ಗೌರವಾರ್ಥಕವಾಗಿ ಒಂದು ದ್ವೀಪಕ್ಕೆ ಅವರ ಹೆಸರನ್ನ ನಾಮಕರಣ ಮಾಡಲಾಗಿರುತ್ತೆ. ಸೊ ಮುಂಚೆ ಇದ್ದಿದ್ದು ಸೈಂಟ್ ಜಾನ್ಸ್ ಐಲ್ಯಾಂಡ್ ಬೀಚ್ ಅಂತ, ಈಗ ಜುಬಿನ್ ಗಾರ್ಗ್ ಐಲ್ಯಾಂಡ್ ಅಂತ ಇದಕ್ಕೆ ನಾಮಕರಣ ಮಾಡಲಾಗಿರುತ್ತೆ. ಅವರ ಚಿತ್ರವನ್ನ ನೀವು ಇಲ್ಲಿ ನೋಡಬಹುದಾಗಿರುತ್ತೆ. ಸೊ ಇವರೊಬ್ಬ ಗಾಯಕರಾಗಿರ್ತಾರೆ. ಸೊ ಈ ನಿರ್ಧಾರವನ್ನ ತೆಗೆದುಕೊಂಡಿರ್ತಕ್ಕಂಥ ರಾಷ್ಟ್ರ ಸಿಂಗಾಪುರ್ ಆಗಿರುತ್ತೆ. ಸೆಂಟ್ ಜಾನ್ಸ್ ಐಲ್ಯಾಂಡ್ ಅನ್ನ ಈಗ ಜುಬಿನ್ ಗಾರ್ಗ್ ಐಲ್ಯಾಂಡ್ ಆಗಿ ಮರುನಾಮಕರಣ ಮಾಡಲಾಗಿರುತ್ತೆ. ಸೊ ಅಸ್ಸಾಮೀಸ್ ಮ್ಯೂಸಿಕ್ ಐಕಾನ್ ಆಗಿರ್ತಕ್ಕಂಥ ಇವರು ಒಂದು ಟ್ರಾಜಿಡಿಕ್ ಡೆತ್ ಆಗುತ್ತೆ. ಅಂದ್ರೆ ಒಂದು ಅವರ ಒಂದು ಮುಳುಗಿ, ಆ ನೀರಲ್ಲಿ ಮುಳುಗಿ ಅವರ ಒಂದು ಸಾವಾಗಿರುತ್ತೆ. ಆ ಒಂದು ಸಾವಾಗಿರ್ತಕ್ಕಂಥ ವ್ಯಕ್ತಿಗೆ ಒಂದು ಗೌರವವನ್ನ ಸಲ್ಲಿಸುವ ಕಾರಣದಿಂದ ಈ ಹೆಸರನ್ನ ಮರುನಾಮಕರಣ ಮಾಡಲಾಗಿರುತ್ತೆ. ಸೊ ಯಾವ ಕಾರಣಕ್ಕಾಗಿ ಅವರ ನಿಧನ ಆಯಿತು ಅಂದ್ರೆ, ಡ್ರೌನಿಂಗ್ ಡ್ಯೂರಿಂಗ್ ಆಚ್ ಔಟಿಂಗ್ ನಿಯರ್ ಲೆಜಾರಸ್ ಐಲ್ಯಾಂಡ್, ಸಿಂಗಾಪುರ್. ಸೊ ಅವರು ಸಿಂಗಾಪುರ್ನ ಲೆಜಾರಸ್ ದ್ವೀಪದ ಬಳಿ ವಿಹಾರ ನೌಕೆಯಲ್ಲಿ ಹೋಗ್ತಾ ಇರುವಾಗ ಅವರು ಮುಳುಗಿ ಸಾವನ್ನಪ್ತಾರೆ. ಬಟ್ ಸಿಂಗಾಪುರಕ್ಕೆ ಅವ್ರು ಏನಕ್ಕೆ ಹೋಗಿರ್ತಾರೆ ಅಂದ್ರೆ, ಸೊ ನಾರ್ತ್ ಈಸ್ಟ್ ಇಂಡಿಯನ್ ಫೆಸ್ಟಿವಲ್ ಅಲ್ಲಿ ಅವರು ಪರ್ಫಾರ್ಮ್ ಮಾಡಬೇಕಾಗಿರುತ್ತೆ. ಸೊ ಪರ್ಫಾರ್ಮೆನ್ಸ್ ಗಿಂತ ಮುಂಚೆ ಅವರು ಒಂದು ವಿಹಾರವನ್ನ ಹೋಗಿದ್ದಾಗ ಅಲ್ಲಿ ನಡೀತಕ್ಕಂಥ ಒಂದು ಅವಘಡದಲ್ಲಿ ಅವರ ನಿಧನ ಆಗುತ್ತೆ. ಸೊ ಇಂಡಿಯಾ ಇನ್ವೋಕ್ ದಿ ಮ್ಯೂಚುವಲ್ ಲೀಗಲ್ ಅಸಿಸ್ಟೆಂಟ್ ಟ್ರೀಟಿ ವಿತ್ ಸಿಂಗಾಪುರ್. ಅಂದ್ರೆ ಈ ಒಂದು ಘಟನೆ ನಡೆದ ನಂತರ ಭಾರತವು ಸಿಂಗಾಪುರದೊಂದಿಗೆ ಪರಸ್ಪರ ಕಾನೂನು ನೆರವು ಒಪ್ಪಂದವನ್ನ ಆಹ್ವಾನ ಮಾಡಿರುತ್ತೆ. ಹಾಗಿದ್ರೆ ಈ ಆರ್ಟಿಕಲ್ ಅಲ್ಲಿ ನಾವು MLAT ಮ್ಯೂಚುವಲ್ ಲೀಗಲ್ ಅಸಿಸ್ಟೆಂಟ್ ಟ್ರೀಟಿ ಅಂದ್ರೆ ಏನು ಅಂತ ತಿಳ್ಕೊಳ್ಬೇಕು. ಅದ್ರ ಜೊತೆಗೆ ಭಾರತ ರಾಷ್ಟ್ರ ಎಷ್ಟು ಬೇರೆ ಬೇರೆ ರಾಷ್ಟ್ರಗಳೊಂದಿಗೆ MLATಗೆ ಬಂದಿದೆ ಅಥವಾ ಈ ಒಂದು ಒಪ್ಪಂದವನ್ನ ಮಾಡಿಕೊಂಡಿದೆ ಅನ್ನೋದನ್ನ ನಾವಿಲ್ಲಿ ಡಿಸ್ಕಸ್ ಮಾಡೋಣ. ಸೊ ನಾವು ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಮ್ಯೂಚುವಲ್ ಲೀಗಲ್ ಅಸಿಸ್ಟೆಂಟ್ ಟ್ರೀಟಿ ಅಂದ್ರೆ ಪರಸ್ಪರ ಕಾನೂನು ನೆರವು ಒಪ್ಪಂದ ಅಂದ್ರೆ ಏನು. ಸೊ ಹೆಸರಲ್ಲೇ ಇದೆ ಮ್ಯೂಚುವಲ್, ಪರಸ್ಪರ ಅಂತ ಇದೆ. ಸೊ ಈ ರೀತಿಯ ಒಂದು ಘಟನೆಗಳು ನಡೆದಾಗ ಎರಡೂ ರಾಷ್ಟ್ರಗಳು ಒಬ್ಬರಿಗೊಬ್ಬರು ಬೆಂಬಲವನ್ನ ನೀಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ನಾವು MLAT ಅಂತ ಹೇಳ್ತೇವೆ. ಇದೊಂದು ಫಾರ್ಮಲ್ ಅಗ್ರಿಮೆಂಟ್ ಆಗಿರುತ್ತೆ, ಒಂದು ಔಪಚಾರಿಕವಾಗಿರ್ತಕ್ಕಂಥ ಒಪ್ಪಂದವಾಗಿರುತ್ತೆ ಬಿಟ್ವೀನ್ ಕಂಟ್ರೀಸ್ ದಟ್ ಎನೇಬಲ್ಸ್ ದೆಮ್ ಟು ಕೋಆಪರೇಟ್ ಇನ್ ಕ್ರಿಮಿನಲ್ ಇನ್ವೆಸ್ಟಿಗೇಷನ್ಸ್. ಅಂದ್ರೆ ಒಂದು ಕ್ರಿಮಿನಲ್ ಇನ್ವೆಸ್ಟಿಗೇಷನ್ಸ್ ಏನಿರುತ್ತೆ ಅಥವಾ ಕ್ರಿಮಿನಲ್ ತನಿಖೆ ಆಗಿರ್ಬೋದು ಅಥವಾ ಕಾನೂನು ಕ್ರಮಗಳಲ್ಲಿ ಸಹಕರಿಸಲಿಕ್ಕೆ ಎರಡೂ ರಾಷ್ಟ್ರಗಳು ಮಾಡಿಕೊಂಡಿರ್ತಕ್ಕಂಥ ಒಂದು ಔಪಚಾರಿಕ ಒಪ್ಪಂದವಾಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಇಂಡಿಯಾ ಕರೆಂಟ್ಲಿ ಹ್ಯಾಸ್ MLATs ವಿತ್ ಓವರ್
40 ಕಂಟ್ರೀಸ್. ಸೊ ನಮ್ಮ ಭಾರತ ದೇಶ ಪ್ರಸ್ತುತವಾಗಿ 40 ರಾಷ್ಟ್ರಗಳೊಂದಿಗೆ ಈ ರೀತಿಯ ಒಂದು ಒಪ್ಪಂದವನ್ನ ಹೊಂದಿರುತ್ತೆ. 40ಕ್ಕೂ ಹೆಚ್ಚು ರಾಷ್ಟ್ರಗಳಲ್ಲಿ ಒಪ್ಪಂದವನ್ನ ಹೊಂದಿರುತ್ತೆ. ಸೊ ಇದೊಂದು ಬೈಲ್ಯಾಟ್ರಲ್ ಅಥವಾ ಮಲ್ಟಿಲ್ಯಾಟ್ರಲ್ ಅಗ್ರಿಮೆಂಟ್ ಆಗಿರುತ್ತೆ. ಅಂದ್ರೆ ಕೇವಲ 2 ರಾಷ್ಟ್ರಗಳು ಅಥವಾ 4-5 ರಾಷ್ಟ್ರಗಳು ಒಟ್ಟಿಗೆ ಸೇರಿ ಮಾಡಬಹುದಾಗಿರ್ತಕ್ಕಂಥ ಒಂದು ಒಪ್ಪಂದವಾಗಿರುತ್ತೆ. ಸೊ ಇಟ್ ಫೆಸಿಲಿಟೇಟ್ಸ್ ಎಕ್ಸ್ಚೇಂಜ್ ಆಫ್ ಎವಿಡೆನ್ಸ್ ಅಂಡ್ ಲೀಗಲ್ ಅಸಿಸ್ಟೆನ್ಸ್ ಬಿಟ್ವೀನ್ ದಿ ಕಂಟ್ರೀಸ್ ಫಾರ್ ಕ್ರಿಮಿನಲ್ ಮ್ಯಾಟರ್ಸ್. ಅಂದ್ರೆ ಈ ಒಂದು ಕ್ರಿಮಿನಲ್ ಮ್ಯಾಟರ್ಸ್ ಆದಾಗ ಸೊ ಆ ಒಂದು ಸಾಕ್ಷ್ಯಗಳನ್ನ ಎಕ್ಸ್ಚೇಂಜ್ ಮಾಡ್ಕೊಳ್ತಕ್ಕಂಥದ್ದು ಮತ್ತೆ ಕಾನೂನು ಸೇವೆಗಳನ್ನ ಒಂದು ರಾಷ್ಟ್ರದಿಂದ ಇನ್ನೊಂದು ರಾಷ್ಟ್ರಕ್ಕೆ ಬೆಂಬಲ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ನಾವು MLAT ಅಂತ ಕರಿತೇವೆ. ಸೊ MLAT ಅನ್ನ ಹ್ಯಾಂಡಲ್ ಮಾಡ್ತಕ್ಕಂಥವ್ರು ಅಂದ್ರೆ ನಮ್ಮ ಭಾರತ ದೇಶದಿಂದ ಯಾರಿಗೆ ಇದರಲ್ಲಿ ಅಥಾರಿಟಿ ಇರುತ್ತೆ ಅಂತ ನಾವು ನೋಡೋದಾದ್ರೆ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅಂದ್ರೆ ಗೃಹ ಸಚಿವಾಲಯ ಈ ಒಂದು MLAT ವಿನಂತಿಯನ್ನ ನಿರ್ವಹಣೆ ಮಾಡ್ತಕ್ಕಂಥ ಒಂದು ಜವಾಬ್ದಾರಿಯನ್ನ ನೀಡಲಾಗಿರುತ್ತೆ. ಸೊ ಟ್ರೀಟಿ ಪಾರ್ಟ್ನರ್ಸ್ ಇಂಡಿಯಾ ಸೈನ್ಡ್ MLATs ವಿತ್ ಕಂಟ್ರೀಸ್ ಇನ್ಕ್ಲೂಡಿಂಗ್ US, UK, ಫ್ರಾನ್ಸ್, ರಷ್ಯಾ, UAE, ಸ್ವಿಟ್ಜರ್ಲ್ಯಾಂಡ್, ಸಿಂಗಪೂರ್, ಆಸ್ಟ್ರೇಲಿಯಾ, ಬಾಂಗ್ಲಾದೇಶ್, ನೇಪಾಲ್, ಭೂತಾನ್, ಬ್ರೆಜಿಲ್, ಸೌತ್ ಕೊರಿಯಾ ಈ ರೀತಿಯ ಅನೇಕ ರಾಷ್ಟ್ರಗಳೊಂದಿಗೆ ಈ ಒಂದು ಒಪ್ಪಂದವನ್ನ ಮಾಡಿಕೊಳ್ಳಲಾಗಿರುತ್ತೆ. ಸೊ ಯೂಸ್ಡ್ ಇನ್ ಕೇಸಸ್ ಇನ್ವಾಲ್ವಿಂಗ್ ಎಕನಾಮಿಕ್ ಅಫೆನ್ಸ್. ಈಗ ಆರ್ಥಿಕ ಅಪರಾಧ, ನಮ್ಮ ದೇಶದ ಬ್ಯಾಂಕ್ಗಳಿಗೆ ಮೋಸ ಮಾಡಿ ಬೇರೆ ದೇಶದಲ್ಲಿ ಅವರು ಇರ್ತಾರೆ. ಸೊ ಆ ರೀತಿಯ ಅಪರಾಧಗಳಿಗೆ ಸಪೋರ್ಟ್ ಅನ್ನ ತಗೊಳ್ಳೋದು, ಸೈಬರ್ ಕ್ರೈಮ್ ಗಳನ್ನ ಮಾಡಿರ್ತಕ್ಕಂಥವ್ರು, ಟೆರರಿಸಂ ಭಯೋತ್ಪಾದನೆ, ಸೆಲೆಬ್ರಿಟಿ ಡೆತ್ಸ್ ಅಬ್ರಾಡ್ ಅಂದ್ರೆ ಯಾರಾದರೂ ವಿದೇಶದಲ್ಲಿ ಸೆಲೆಬ್ರಿಟಿಗಳ ಸಾವಾಗಿದ್ದರೆ ಸೊ ಅಲ್ಲೂ ಕೂಡ ಈ ರೀತಿಯ MLTS ಗಳ ಮುಖಾಂತರ ನಾವು ಸಪೋರ್ಟ್ ಅನ್ನ ತೆಗೆದುಕೊಳ್ಳಬಹುದಾಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ಸ್ನಿಪೆಟ್ಸ್. ಸೊ 2 ಫೇಮಸ್ ಪರ್ಸನಾಲಿಟೀಸ್ ಆಫ್ ಇಂಡಿಯಾ, ಮಹಾತ್ಮ ಗಾಂಧಿ ಮತ್ತೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಇವರ ಬಗ್ಗೆ ನಾವಿಲ್ಲಿ ತಿಳ್ಕೊಳ್ಳೋಣ. ಬಿಕಾಸ್ ಇವರ ಜನ್ಮ ಜಯಂತಿಯನ್ನ ನಾವು ಅಕ್ಟೋಬರ್ 2ನೇ ತಾರೀಕು ಆಚರಣೆ ಮಾಡ್ತೇವೆ. ಸೊ ಇವರ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನಿದಾವೆ ಅದನ್ನ ನಾವು ಡಿಸ್ಕಸ್ ಮಾಡೋಣ. ಮೊದಲಿಗೆ ಮಹಾತ್ಮ ಗಾಂಧಿ 1869ರಿಂದ 1948ರವರೆಗೆ ಇವರನ್ನ ನಾವು ಫಾದರ್ ಆಫ್ ನೇಷನ್ ಅಥವಾ ರಾಷ್ಟ್ರಪಿತ ಅಂತ ಹೇಳ್ತೇವೆ. ಇದು ಯಾವುದೇ ಸರ್ಕಾರ ಕೊಟ್ಟಿರ್ತಕ್ಕಂಥ ಒಂದು ಡೆಸಿಗ್ನೇಷನ್ ಆಗಿರೋದಿಲ್ಲ. ಸೊ ಇದನ್ನ ಜನರಲಿ ಪಬ್ಲಿಕ್ ಪರ್ಸೆಪ್ಷನ್ ಆಗಿ ನಾವು ಇವರನ್ನ ಫಾದರ್ ಆಫ್ ನೇಷನ್ ಅಂತ ಅಂಗೀಕಾರ ಮಾಡಿರ್ತಕ್ಕಂಥದ್ದು. ಸೊ ಇವರು ನಾನ್ ವೈಲೆನ್ಸ್ ಅಂದ್ರೆ ಈ ಒಂದು ಅಹಿಂಸಾತ್ಮಕವಾಗಿ ನಮ್ಮ ಭಾರತ ದೇಶಕ್ಕೆ ಸ್ವಾತಂತ್ರ್ಯವನ್ನ ತರುವಲ್ಲಿ ಮಹತ್ವರವಾಗಿರ್ತಕ್ಕಂಥ ಒಂದು ಪಾತ್ರವನ್ನ ವಹಿಸಿರ್ತಾರೆ. ಸೊ ಇವರ ಫಿಲಾಸಫಿಯನ್ನ ನಾವು ಸತ್ಯಾಗ್ರಹ ಮತ್ತು ಅಹಿಂಸಾ ಅಂತ ಹೇಳ್ತೇವೆ. ಈ ಒಂದು ಸತ್ಯಾಗ್ರಹ ಮತ್ತು ಅಹಿಂಸೆಗಳ ಮುಖಾಂತರ ಅವರು ಸಾಧಿಸಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಇವರ ಜನನ ಆಗಿರ್ತಕ್ಕಂಥದ್ದು ಅಕ್ಟೋಬರ್ 2 ಗುಜರಾತ್ನ ಪೋರಬಂದರ್ನಲ್ಲಿ ಇವರ ಜನನ ಆಗುತ್ತೆ. ಸೊ ಫುಲ್ ನೇಮ್ ಇವ್ರದ್ದು ಮೋಹನ್ ಕರಮಚಂದ ಗಾಂಧಿ ಅಂತಕ್ಕಂಥದ್ದು ಅವರ ಸಂಪೂರ್ಣ ಹೆಸರಾಗಿರುತ್ತೆ. ಸೊ ಇವರ ಎಜುಕೇಶನ್ ಅನ್ನ ನಾವು ನೋಡೋದಾದ್ರೆ ಸ್ಟಡಿಡ್ ಲಾ ಅಟ್ ಯೂನಿವರ್ಸಿಟಿ ಕಾಲೇಜ್ ಲಂಡನ್ ಅಂಡ್ ಟ್ರೈನ್ಡ್ ಅಟ್ ಇನ್ನರ್ ಟೆಂಪಲ್. ಸೊ ಯೂನಿವರ್ಸಿಟಿ ಕಾಲೇಜ್ ಲಂಡನ್ ಅಲ್ಲಿ ಅವರು ಕಾನೂನು ಅಧ್ಯಯನ ಮಾಡ್ತಾರೆ. ಇನ್ನರ್ ಟೆಂಪಲ್ ನಲ್ಲಿ ಅವರು ತರಬೇತಿಯನ್ನ ಪಡೆಯಲಾಗಿರುತ್ತೆ. ಸೊ ಇವರಿಗೆ ಈ ವೈಷ್ಣವಿಸಂ ಮತ್ತೆ ಜೈನ್ ಎಥಿಕ್ಸ್ ಏನಿರುತ್ತೆ ಸೊ ಆ ಒಂದು ವೈಷ್ಣವಿಸಂ ಮತ್ತೆ ಜೈನ ನೀತಿ ಶಾಸ್ತ್ರದಲ್ಲಿ ಅವರು ಸಾಕಷ್ಟು ನಂಬಿಕೆಯನ್ನ ಹೊಂದಿರ್ತಾರೆ. ಅದ್ರ ಜೊತೆಗೆ ಭಗವದ್ಗೀತಾದೊಂದಿಗೆ ಅವರು ಹೆಚ್ಚಿನ ಪ್ರೇರಣೆಯನ್ನ ಹೊಂದಿರ್ತಾರೆ. ಬೈಬಲ್, ಕುರಾನ್ ಮತ್ತೆ ಡಿಯೋ ಟಾಲ್ಸ್ಟಾಯ್ಸ್ ರೈಟಿಂಗ್ಸ್ ಏನಿರುತ್ತೆ ಅವರ ಬರವಣಿಗೆಗಳೇನಿರ್ತವೆ ಸೊ ಇವರ ಬರಹಗಳಿಂದ ಹೆಚ್ಚಾಗಿ ಅವರು ಪ್ರೇರಿತವಾಗ್ತಾರೆ. ಸೊ ಅದಾದ್ಮೇಲೆ ಅವರು ಸೌತ್ ಆಫ್ರಿಕಾದಲ್ಲಿ 1893ರಿಂದ 1914ರವರೆಗೆ ಅವರು ದಕ್ಷಿಣ ಆಫ್ರಿಕಾದಲ್ಲಿ ಇರ್ತಾರೆ. ಈ ಒಂದು ಸಮಯದಲ್ಲಿ ಅವ್ರಿಗೊಂದು ಕೆಟ್ಟದಾಗಿರ್ತಕ್ಕಂಥ ಘಟನೆ ಆಗಿರುತ್ತೆ. ಸೊ ಅದನ್ನ ನಾವು ರೇಷಿಯಲ್ ಡಿಸ್ಕ್ರಿಮಿನೇಷನ್ ಅಂತ ಹೇಳ್ತೇವೆ, ಅಂದ್ರೆ ಜನಾಂಗೀಯ ತಾರತಮ್ಯವಾಗುತ್ತೆ. ಸೊ ಅವರು ಪೀಟರ್ಸ್ ಮರಿಟ್ಸ್ಬರ್ಗ್ ಟ್ರೈನ್ ನಲ್ಲಿ ಅವರು ಟ್ರಾವೆಲ್ ಮಾಡ್ತಾ ಇರುವಾಗ ಈ ವೈಟ್ ಸ್ಕಿನ್ ಬೋಗಿ ಅಂತ ಇರುತ್ತೆ. ಅನ್ಫಾರ್ಚುನೇಟ್ಲಿ ಆ ಬೋಗಿಯಲ್ಲಿ ಅವರು ಇರುವಾಗ ಸೊ ಅದೇ ಒಂದು ಬೋಗಿಗೆ ಇನ್ನೊಬ್ಬ ವೈಟ್ ಸ್ಕಿನ್ ಪರ್ಸನ್ ಬರ್ತಾರೆ. ಅವರು ಅಥಾರಿಟೀಸ್ಗೆ ಕಂಪ್ಲೇಂಟ್ ಮಾಡ್ತಾರೆ. ಸೊ ಐ ಹ್ಯಾವ್ ಬ್ರೌನ್ ಸ್ಕಿನ್ಡ್ ಗೈ ಇನ್ ಮೈ ಕಂಪಾರ್ಟ್ಮೆಂಟ್ ಅಂತ. ಸೊ ನೆಕ್ಸ್ಟ್ ಸ್ಟೇಷನ್ ಹೋಗೋಷ್ಟೊತ್ತಿಗೆ ಅವ್ರಿಗೆ ಅನ್ಸೆರೆಮೋನಿಯಸ್ಲಿ ಆ ಒಂದು ಬೋಗಿಯಿಂದ ಹೊರಗಡೆ ಬಿಸಾಕ್ಲಾಗತ್ತೆ. ಸೊ ಆ ಒಂದು ಸನ್ನಿವೇಶ ಅಂತಕ್ಕಂಥದ್ದು ಅವರಿಗೆ ಸಮಾಜದಲ್ಲಿ ಇರ್ತಕ್ಕಂಥ ಒಂದು ಅಸಮಾನತೆಯನ್ನ ಫಸ್ಟ್ ಸಿಗ್ನಲ್ ಆಗಿ ಅವರು ಸ್ವೀಕಾರ ಮಾಡ್ತಾರೆ. ಅದಾದ್ಮೇಲೆ ಅವರ ಒಂದು ಇಂಟೆನ್ಷನ್ಸ್ ಅಥವಾ ಅವರ ಜೀವನದಲ್ಲಿ ಇರ್ತಕ್ಕಂಥ ಕೆಲವೊಂದು ಬದಲಾವಣೆಗಳನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಅವರು ಭಾರತ ದೇಶಕ್ಕೆ ವಾಪಸ್ ಬಂದು ಈ ಸ್ವತಂತ್ರ ಚಳುವಳಿಯಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಿಕ್ಕೆ ಇದು ಅವ್ರನ್ನ ಟ್ರಿಗರ್ ಮಾಡಿರ್ತಕ್ಕಂಥ ಒಂದು ಇನ್ಸಿಡೆಂಟ್ ಆಗಿ ನಾವು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಹಿ ಡೆವಲಪ್ಡ್ ಸತ್ಯಾಗ್ರಹ, ಅ ಮೆಥಡ್ ಆಫ್ ನಾನ್ ವೈಲೆಂಟ್ ಪ್ರೊಟೆಸ್ಟ್, ಅಂದ್ರೆ ಅಹಿಂಸಾತ್ಮಕವಾಗಿ ಪ್ರತಿಭಟನೆ ಮಾಡ್ತಕ್ಕಂಥ ಒಂದು ಸತ್ಯಾಗ್ರಹದ ಆಗಿರ್ತಕ್ಕಂಥ ಒಂದು ಕಾನ್ಸೆಪ್ಟ್ ಅನ್ನ ಅವರು ಅಭಿವೃದ್ಧಿ ಮಾಡ್ತಾರೆ. ಸೊ ಅದಾದ್ಮೇಲೆ ನಮ್ಮ ಭಾರತ ದೇಶದಲ್ಲಿ ಇಂಡಿಯನ್ ರೈಟ್ಸ್, ಭಾರತೀಯ ಹಕ್ಕುಗಳು, ಅನ್ಜಸ್ಟ್ ಲಾಸ್ ಅಂದ್ರೆ ಈ
ಅನ್ಯಾಯದ ಕಾನೂನುಗಳಾಗಿರ್ಬೋದು, ಲೈಯಿಂಗ್ ಫೌಂಡೇಶನ್ ಫಾರ್ ಇಸ್ ಲೀಡರ್ಶಿಪ್ ಸ್ಟೈಲ್ಸ್, ಇವೆಲ್ಲ ಕೂಡ ಅವರ ಒಂದು ನಾಯಕತ್ವದ ಶೈಲಿಗೆ ಅಡಿಪಾಯವನ್ನ ಹಾಕಿರ್ತಕ್ಕಂಥ ಒಂದು ವಿಧಾನಗಳಾಗಿರುತ್ತೆ. ಸೊ ಅದಾದ್ಮೇಲೆ ಅವರು ನಮ್ಮ ಭಾರತ ದೇಶಕ್ಕೆ 1915 ವಾಪಸ್ ಆಗ್ತಾರೆ. ಸೊ ಈ ವಾಸ್ ಮೆಂಟರ್ಡ್ ಬೈ ಗೋಪಾಲ್ ಕೃಷ್ಣ ಗೋಖಲೆ. ಸೊ ಗೋಪಾಲ್ ಕೃಷ್ಣ ಗೋಖಲೆ ಅವರಿಂದ ಮಾರ್ಗದರ್ಶನವನ್ನ ಅವರು ಪಡಿತಾರೆ. ಮೊಬಿಲೈಸ್ಡ್ ಪೆಸಾಂಟ್ಸ್ ಅಂಡ್ ವರ್ಕರ್ಸ್, ನಮ್ಮ ಭಾರತ ದೇಶದಲ್ಲಿ ರೈತರು ಮತ್ತು ಕಾರ್ಮಿಕರನ್ನ ಅವರು ಕೆಲವೊಂದು ಚಳುವಳಿಗಳಿಗಾಗಿ ಸಜ್ಜುಗೊಳಿಸ್ತಾರೆ. ಅವರ ಪ್ರಮುಖ ಚಳುವಳಿಗಳು ಯಾವುದು ಅಂದ್ರೆ ಚಂಪಾರಣ್ ಸತ್ಯಾಗ್ರಹ ಫಾರ್ ಇಂಡಿಗೋ ಫಾರ್ಮರ್ಸ್. 1917ರಲ್ಲಿ ಈ ಒಂದು ಇಂಡಿಗೋ ಬೆಳೆಗಾರರಿಗೆ ಚಂಪಾರಣ್ ಸತ್ಯಾಗ್ರಹವನ್ನ ಮಾಡ್ತಾರೆ. ಕೇಡಾ ಮೂವ್ಮೆಂಟ್ 1918ರಲ್ಲಿ. ಸೊ ಇದು ಟ್ಯಾಕ್ಸ್ ರಿಲೀಫ್ ಡ್ಯೂರಿಂಗ್ ಫೆಮೈನ್, ಅಂದ್ರೆ ಬರಗಾಲದ ಸಮಯದಲ್ಲಿ ಅಥವಾ ಕ್ಷಾಮದ ಸಮಯದಲ್ಲಿ ತೆರಿಗೆ ಪರಿಹಾರವನ್ನ ನೀಡಲಿಕ್ಕೆ ಕೇಡಾ ಚಳುವಳಿಯನ್ನ 1918ರಲ್ಲಿ ಮಾಡ್ತಾರೆ. ನಾನ್ ಕೋಆಪರೇಷನ್ ಮೂವ್ಮೆಂಟ್ 1920ರಿಂದ 1922ರವರೆಗೆ ಅಸಹಕಾರ ಚಳುವಳಿಯನ್ನ, ಅಂದ್ರೆ ಬ್ರಿಟಿಷರಿಗೆ ಯಾವುದೇ ರೀತಿಯ ಬೆಂಬಲಗಳನ್ನ ನಿರಾಕರಿಸತಕ್ಕಂಥ ಒಂದು ಚಳುವಳಿಯನ್ನ ಮಾಡಲಾಗುತ್ತೆ. ಸಾಲ್ಟ್ ಮಾರ್ಚ್ 1930ಯಲ್ಲಿ ಉಪ್ಪಿನ ಸತ್ಯಾಗ್ರಹ, 400 ಕಿಲೋಮೀಟರ್ ಪ್ರೊಟೆಸ್ಟ್, ಅಂದ್ರೆ ಈ ಒಂದು ಉಪ್ಪಿನ ಮೇಲೆ ಆಗ್ತಕ್ಕಂಥ ಒಂದು ತೆರಿಗೆಯ ವಿರುದ್ಧ 400 ಕಿಲೋಮೀಟರ್ ಅಷ್ಟು ಒಂದು ಪ್ರತಿಭಟನೆಯನ್ನ ಮಾಡಲಾಗಿರುತ್ತೆ. ಕ್ವಿಟ್ ಇಂಡಿಯಾ ಮೂವ್ಮೆಂಟ್, ಸೊ ಮೋಸ್ಟ್ ಇಂಪಾರ್ಟೆಂಟ್, ಭಾರತ ಬಿಟ್ಟು ತೊಲಗಿ ಚಳುವಳಿ 1942ರಲ್ಲಿ. ಸೊ ಇಟ್ ವಾಸ್ ದಿ ಫೈನಲ್ ಪುಷ್ ಅಗೇನ್ಸ್ಟ್ ಬ್ರಿಟಿಷ್ ಎಕ್ಸಿಟ್, ಅಂದ್ರೆ ಬ್ರಿಟಿಷರ ಒಂದು ಹೊರ ಹಾಕ್ಲಿಕ್ಕೆ ಮಾಡಿರ್ತಕ್ಕಂಥ ಒಂದು ಅಂತಿಮ ಪ್ರಯತ್ನವಾಗಿ ನಾವು ಇದನ್ನ ನೋಡ್ಬೋದಾಗಿರುತ್ತೆ. ಅದ್ರ ಜೊತೆಗೆ ಸೊ ಇವರು ಸ್ವರಾಜ್ ಅಂದ್ರೆ ಸೆಲ್ಫ್ ರೂಲ್, ಸ್ವಯಂ ಆಡಳಿತವನ್ನ ಹೆಚ್ಚು ಪ್ರತಿಪಾದಿಸ್ತಾರೆ. ಸ್ವದೇಶಿ ಅಂದ್ರೆ ಸೆಲ್ಫ್ ರಿಲಯನ್ಸ್, ಸ್ವಾವಲಂಬನೆ ಅಥವಾ ನಮ್ಮ ವಸ್ತುಗಳನ್ನ ನಾವೇ ತಯಾರಿ ಮಾಡ್ಕೊಳ್ತಕ್ಕಂಥದ್ದು. ಅಂಡ್ ಸರ್ವೋದಯ, ಸರ್ವೋದಯ ಅಂದ್ರೆ ವೆಲ್ಫೇರ್ ಆಫ್ ಆಲ್, ಎಲ್ಲರ ಕಲ್ಯಾಣ ಅಂತಕ್ಕಂಥ ಒಂದು ತತ್ವಗಳ ಮೇಲೆ ಹೆಚ್ಚಿನ ನಂಬಿಕೆಯನ್ನ ಹೊಂದಿರತಕ್ಕಂಥ ವ್ಯಕ್ತಿ ಆಗಿರ್ತಾರೆ. ಅದಾದ್ಮೇಲೆ he was assassinated on January 30, 1948 in New Delhi by ನಾಥೂರಾಮ್ ಗೋಡ್ಸೆ ಅವರಿಂದ. ಜನವರಿ 30, 1948ರಲ್ಲಿ ನವದೆಹಲಿಯಲ್ಲಿ ಅವರು ಹತ್ಯೆಗೆ ಒಳಗಾಗ್ತಾರೆ. ಸೊ ಇವರ ಒಂದು ಕ್ರೆಮಟೋರಿಯಂ ಅನ್ನ ನಾವು ರಾಜ್ ಘಾಟ್ ನಲ್ಲಿ ಇವರ ಸ್ಮಾರಕವನ್ನ ಇಂದಿಗೂ ಕೂಡ ನೋಡಬಹುದಾಗಿರುತ್ತೆ. ಅಕ್ಟೋಬರ್ 2 ನಾವು ಗಾಂಧಿ ಜಯಂತಿ ಮತ್ತೆ ಇಂಟರ್ನ್ಯಾಷನಲ್ ಡೇ ಆಫ್ ನಾನ್ ವೈಲೆನ್ಸ್ ಆಗಿ ಆಚರಣೆ ಮಾಡಲಾಗುತ್ತೆ. ಅಂತಾರಾಷ್ಟ್ರೀಯ ಅಹಿಂಸಾ ದಿನವನ್ನಾಗಿ ಇದನ್ನ ಆಚರಣೆ ಮಾಡಲಾಗುತ್ತೆ. ಸೊ ಈಗ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ, ಸೊ ಇವರು ಸೆಕೆಂಡ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ, ನಮ್ಮ ಭಾರತ ದೇಶದ 2ನೇ ಪ್ರಧಾನ ಮಂತ್ರಿಯಾಗಿ ಇವರು ಸೇವೆಯನ್ನ ಸಲ್ಲಿಸಿರ್ತಾರೆ. ಸೊ ಇವರ ಫೇಮಸ್ ಸ್ಲೋಗನ್ ಯಾವುದು ಅಂದ್ರೆ ಜೈ ಜವಾನ್ ಜೈ ಕಿಸಾನ್ ಅಂತಕ್ಕಂಥದ್ದು ಇವರ ಪ್ರಮುಖವಾಗಿರ್ತಕ್ಕಂಥ ಘೋಷಣೆ ಆಗಿರುತ್ತೆ. ಸೊ ಇವರು ಕೂಡ ಅಕ್ಟೋಬರ್ 2, 1904ರಲ್ಲಿ ಉತ್ತರ ಪ್ರದೇಶದ ಮೊಘಲ್ಸರಾಯ್ನಲ್ಲಿ ಇವರು ಜನನವನ್ನ ಪಡಿತಾರೆ. ಸೊ ಇವರು ಕಾಶಿ ವಿದ್ಯಾಪೀಠದಲ್ಲಿ ಅವರ ಶಿಕ್ಷಣವನ್ನ ಮಾಡಿದ್ದ ಕಾರಣದಿಂದ ಶಾಸ್ತ್ರಿ ಅಂತಕ್ಕಂಥ ಒಂದು ಬಿರುದನ್ನ ಕೂಡ ಅವರು ಪಡಿತಾರೆ. ಸೊ ಇವರು ಬಾಲ್ ಗಂಗಾಧರ್ ತಿಲಕ್ ಮತ್ತೆ ಮಹಾತ್ಮ ಗಾಂಧೀಜಿ ಅವರಿಂದ ಹೆಚ್ಚು ಇನ್ಫ್ಲೂಯೆನ್ಸ್ ಆಗ್ತಾರೆ ಅಥವಾ ಹೆಚ್ಚು ಪ್ರಭಾವಕ್ಕೆ ಒಳಗಾಗ್ತಾರೆ. ಜಾಯಿಂಟ್ ಇಂಡಿಯನ್ ಇಂಡಿಪೆಂಡೆನ್ಸ್ ಮೂವ್ಮೆಂಟ್ ಅಟ್ ಯಂಗ್ ಏಜ್, ಅಂದ್ರೆ ತುಂಬಾ ಚಿಕ್ಕ ವಯಸ್ಸಿನಲ್ಲಿಯೇ ಅವರು ಭಾರತೀಯ ಸ್ವಾತಂತ್ರ್ಯ ಚಳವಳಿಗೆ ಸೇರ್ಕೊಳ್ತಾರೆ. ಸೊ ಅದಾದ್ಮೇಲೆ ಇವರು ಮಿನಿಸ್ಟರ್ ಆಫ್ ಪೊಲೀಸ್ ಅಂಡ್ ಟ್ರಾನ್ಸ್ಪೋರ್ಟ್ ಯುಪಿಯಲ್ಲಿ ಅಥವಾ ಉತ್ತರ ಪ್ರದೇಶದಲ್ಲಿ ಪೊಲೀಸ್ ಮತ್ತು ಸಾರಿಗೆ ಸಚಿವರಾಗಿರ್ತಾರೆ 1947ರಿಂದ 1951ರವರೆಗೆ. ಈ ಒಂದು ಸಮಯದಲ್ಲಿ ಅವರು ಫೀಮೇಲ್ ಕಂಡಕ್ಟರ್ಸ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ, ಅಂದ್ರೆ ಈ ಮಹಿಳಾ ಕಂಡಕ್ಟರ್ ಗಳನ್ನ ಇವರು ಇಂಟ್ರೊಡ್ಯೂಸ್ ಮಾಡ್ತಾರೆ. ಅದಾದ್ಮೇಲೆ ವಾಟರ್ ಸ್ಪ್ರಿಂಕ್ಲರ್ಸ್ ಟು ಡಿಸ್ಪರ್ಸ್ ಕ್ರೌಡ್, ಏನಾದ್ರೂ ಪ್ರತಿಭಟನೆಗಳು ನಡೀತಾ ಇದ್ರೆ ಅದನ್ನ ಚೆದರಿಸಲಿಕ್ಕೆ ನೀರನ್ನ ಸ್ಪ್ರೇ ಮಾಡ್ತಕ್ಕಂಥ ಮೆಥಡ್ ಅನ್ನು ಕೂಡ ಇವರೇ ಇಂಟ್ರೊಡ್ಯೂಸ್ ಮಾಡಿರ್ತಕ್ಕಂಥದ್ದು. ಅದ್ರ ಜೊತೆಗೆ ರೈಲ್ವೆ ಮಿನಿಸ್ಟರ್ ಆಗ್ತಾರೆ 1950ರಿಂದ 1956ರವರೆಗೆ. ಸೊ ಇವರು ರೈಲ್ವೆ ಸಚಿವರಾಗಿರ್ತಾರೆ. ರಿಸೈನ್ಡ್ ಆಫ್ಟರ್ ಅ ಟ್ರೈನ್ ಆಕ್ಸಿಡೆಂಟ್, ಸೆಟ್ ಅ ಪ್ರೆಸಿಡೆಂಟ್ ಫಾರ್ ಮೋರಲ್ ಅಕೌಂಟಬಿಲಿಟಿ, ಅಂದ್ರೆ ಒಂದು ರೈಲ್ವೆ ದುರಂತ ನಡೆಯುತ್ತೆ. ಆ ರೈಲ್ವೆ ದುರಂತ ನಡೆದ ನಂತರ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ. ಈ ಒಂದು ನೈತಿಕ ಉತ್ತರದಾಯಿಕತ್ವ ಏನಿರುತ್ತೆ ಅದಕ್ಕೆ ಒಂದು ಪೂರ್ವ ನಿದರ್ಶನವನ್ನ ಸೆಟ್ ಮಾಡಿರ್ತಾರೆ, ಅಂದ್ರೆ ಹಿ ಟೇಕ್ಸ್ ದಿ ರೆಸ್ಪಾನ್ಸಿಬಿಲಿಟಿ ಅಂಡ್ ರಿಸೈನ್ಸ್. ಬಟ್ ಈಗಿನ ಸಮಯದಲ್ಲಿ ಎಷ್ಟು ಇನ್ಸಿಡೆಂಟ್ಸ್ ಆದ್ರೂ ಕೂಡ ಅವರು ಅದೇ ಪೋರ್ಟ್ಫೋಲಿಯೋದಲ್ಲೇ ಮುಂದುವರಿತಾ ಇರ್ತಾರೆ. ಬಟ್ ಆ ಸಮಯದಲ್ಲಿ ಹಾಗಿರ್ಲಿಲ್ಲ. ಸೊ ದೇ ಯೂಸ್ ಟು ಟೇಕ್ ಅಕೌಂಟಬಿಲಿಟಿ ಅಂಡ್ ಆ ಅಕೌಂಟಬಿಲಿಟಿ ಕಾರಣದಿಂದ ನೈತಿಕತೆಯಿಂದ ಅವರು ಆ ಸ್ಥಾನವನ್ನ ರಾಜೀನಾಮೆ ಕೊಡ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಹೋಮ್ ಮಿನಿಸ್ಟರ್ ಆಗ್ತಾರೆ 1961 1963ವರೆಗೆ. ಸೊ ಸ್ಟ್ರೆಂಥನ್ ಇಂಟೆಲ್ ಸೆಕ್ಯೂರಿಟಿ ಪೋಸ್ಟ್ ಚೈನಾ ವಾರ್, ಚೈನಾ ಯುದ್ಧದ ನಂತರ ಆಂತರಿಕ ಭದ್ರತೆಯನ್ನ ಬಲಪಡಿಸುವಲ್ಲಿ ಇವರು ಕೊಡುಗೆಯನ್ನ ನೀಡಲಾಗುತ್ತೆ. ಸೊ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ 1964 1966ವರೆಗೆ ನಮ್ಮ ಭಾರತ ದೇಶದ ಪ್ರಧಾನ ಮಂತ್ರಿಗಳಾಗ್ತಾರೆ. ಸೊ ಇವರು
1965 ಅಲ್ಲಿ ನಡೀತಕ್ಕಂಥ ಇಂಡೋ ಪಾಕ್ ವಾರ್ನ ಒಂದು ಮುನ್ನಡೆಸ್ತಾರೆ. ಅದಾದ್ಮೇಲೆ ಫುಡ್ ಸೆಲ್ಫ್ ಸಫಿಷಿಯನ್ಸಿ ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಆಹಾರದ ಸ್ವಾವಲಂಬನೆ ಮಾಡಲಿಕ್ಕೆ ಇವರು ಸಾಕಷ್ಟು ಉತ್ತೇಜನ ನೀಡಿರ್ತಕ್ಕಂಥ ಒಂದು ಸಮಯ ಅದಾಗಿರುತ್ತೆ. ಅದಾದ್ಮೇಲೆ ಈ ಸೈನ್ಡ್ ಪೀಸ್ ಅಕಾರ್ಡ್ ವಿತ್ ಪಾಕಿಸ್ತಾನ್ ಇನ್ ಜಾನ್ವರಿ 1966 1966ರಲ್ಲಿ ಅವರು ಪಾಕಿಸ್ತಾನದೊಂದಿಗೆ ಶಾಂತಿ ಒಪ್ಪಂದಕ್ಕೆ ಸಹಿ ಹಾಕ್ತಾರೆ. ಆರ್ಸ್ ಬಿಫೋರ್ ಈಸ್ ಸಡನ್ ಡೆತ್ ಅಂದ್ರೆ ಅವರು ಹಠಾತ್ ಮರಣವನ್ನ ಹೊಂದುವ ಕೆಲವೇ ಗಂಟೆಗಳ ಮೊದಲು ಜನವರಿ 1966ರಲ್ಲಿ ಪಾಕಿಸ್ತಾನದೊಂದಿಗೆ ಅವರು ಶಾಂತಿ ಒಪ್ಪಂದಕ್ಕೆ ಸಹಿ ಹಾಕ್ತಾರೆ. ಇವರ ಮರಣ ಆಗಿರ್ತಕ್ಕಂಥದ್ದು ಜನವರಿ 11 1966 ಇನ್ ತಷ್ಕ್ಯಾಂಟ್ ಉಜ್ಬೇಕಿಸ್ತಾನ್. ಸೊ ತಷ್ಕ್ಯಾಂಟ್ನ ಉಜ್ಬೇಕಿಸ್ತಾನದಲ್ಲಿ ನಿಗೂಢವಾಗಿ ಇವರು ಸಾವನ್ನಪ್ಪಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇವರ ಮೆಮರೈಸ್ಡ್ ಅಟ್ ವಿಜಯ್ ಘಾಟ್ ನ್ಯೂ ಡೆಲ್ಲಿ. ಸೊ ನವದೆಹಲಿಯ ವಿಜಯ್ ಘಾಟ್ ನಲ್ಲಿ ಸೊ ಇವರ ಸ್ಮಾರಕವನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಇವರಿಗೆ 1966 ಅಲ್ಲಿ ಮರಣೋತ್ತರವಾಗಿ ಭಾರತ ರತ್ನ ಪ್ರಶಸ್ತಿಯನ್ನ ಕೂಡ ನೀಡಲಾಗಿರುತ್ತೆ. ಸೊ ಅದಾದ್ಮೇಲೆ UPSCಗೆ ಈಗ 100 ಇಯರ್ಸ್ ಕಂಪ್ಲೀಟ್ ಆಗಿರುತ್ತೆ. ಸೊ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಏನಿರುತ್ತೆ ಸೊ ಅದರ 100 ವರ್ಷಗಳ ಒಂದು ಸಂಭ್ರಮಾಚರಣೆಯನ್ನ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೇವೆ. ಸೊ ಇದನ್ನ ಸೆಂಟನರಿ ಸೆಲೆಬ್ರೇಷನ್ ಅಂತ ಹೇಳ್ತೇವೆ. ಸೊ ಅಕ್ಟೋಬರ್ 1 2025ಕ್ಕೆ UPSCಯನ್ನ ರಚನೆ ಮಾಡಿ 100 ವರ್ಷಗಳು ಕಂಪ್ಲೀಟ್ ಆಗಿರುತ್ತೆ. ಸೊ ಇದರ ಎಸ್ಟಾಬ್ಲಿಷ್ ಹೆಂಗಾಯ್ತು ಅಂತ ನಾವು ನೋಡೋದಾದ್ರೆ ಅಕ್ಟೋಬರ್ 1 1926ರಲ್ಲಿ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅನ್ನ ಸ್ಥಾಪನೆ ಮಾಡಲಾಗುತ್ತೆ. ಫಾಲೋಯಿಂಗ್ ಲೀ ಕಮಿಷನ್ಸ್ ರೆಕಮೆಂಡೇಶನ್ಸ್ ಅಂದ್ರೆ ಇದಕ್ಕೆ ಶಿಫಾರಸುಗಳನ್ನ ಕೊಟ್ಟಿರ್ತಕ್ಕಂಥ ಸಮಿತಿಯನ್ನ ನಾವು ಲೀ ಸಮಿತಿ ಅಂತ ಹೇಳ್ತೇವೆ. ಸೊ ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ 1919 ಭಾರತ ಸರ್ಕಾರ ಕಾಯ್ದೆಯ ಅಡಿಯಲ್ಲಿ UPSCಯನ್ನ 1926ರಲ್ಲಿ ಸ್ಥಾಪನೆ ಮಾಡಲಾಗುತ್ತೆ. ಅದಾದ್ಮೇಲೆ ಇದನ್ನ ಫೆಡರಲ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ 1937ರಲ್ಲಿ ಮರುನಾಮಕರಣ ಮಾಡಲಾಗುತ್ತೆ. ಬಿಕೇಮ್ ದಿ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂಡರ್ ಆರ್ಟಿಕಲ್ 315 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆನ್ ಜನವರಿ 26 1950 ಅಂದ್ರೆ 1950 ಜನವರಿ 26 ನಮ್ಮ ಭಾರತ ದೇಶದ ಗಣರಾಜ್ಯೋತ್ಸವ ದಿನ ನಾವೇನು ಆಚರಣೆ ಮಾಡ್ತೇವೆ. ಸೊ ಆ ಒಂದು ದಿನದಂದು ಇದನ್ನ ಫೆಡರಲ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ 1937ರಲ್ಲಿ ನಾಮಕರಣ ಮಾಡಲಾಗಿರುತ್ತೆ. ಬಟ್ 1950 ನಲ್ಲಿ ಇದನ್ನ ಕೇಂದ್ರ ಪಬ್ಲಿಕ್ ಸರ್ವಿಸ್ ಕಮಿಷನ್ ಆಗಿ ಇದನ್ನ ಮಾರ್ಪಾಡು ಮಾಡಲಾಗಿರುತ್ತೆ. ಸೊ ವಾಟ್ ಈಸ್ ಆರ್ಟಿಕಲ್ 315? ಸೊ ಇದರ ಬಗ್ಗೆ ನಾವಿಲ್ಲಿ ಡಿಸ್ಕಸ್ ಮಾಡೋದಾದ್ರೆ ಇಟ್ ಎಸ್ಟಾಬ್ಲಿಷಸ್ ದಿ ಫ್ರೇಮ್ವರ್ಕ್ ಫಾರ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂದ್ರೆ ನಮ್ಮ ಒಂದು ನಾಗರಿಕ ಸೇವಾ ಆಯೋಗ ಏನಿರುತ್ತೆ ಸೊ ಇದರ ಒಂದು ರಚನೆಗೆ ಚೌಕಟ್ಟನ್ನ ಒದಗಿಸ್ತಕ್ಕಂಥ ಒಂದು ವಿಧಿ 315 ಅಂತ ಹೇಳ್ಬೋದಾಗಿರುತ್ತೆ. ಸೊ ಇದು ಯೂನಿಯನ್ ಮತ್ತೆ ಸ್ಟೇಟ್ ಲೆವೆಲ್ ರಾಜ್ಯ ಮಟ್ಟದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಕೂಡ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅನ್ನ ಸ್ಥಾಪನೆ ಮಾಡತಕ್ಕಂತ ಒಂದು ಫ್ರೇಮ್ ವರ್ಕ್ ಅನ್ನ ನೀಡುತ್ತೆ. ಅಂಡ್ ಆರ್ಟಿಕಲ್ 315 ಅಂತಕ್ಕಂಥದ್ದು ಕಾನ್ಸ್ಟಿಟ್ಯೂಷನ್ ಆಫ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂದ್ರೆ ಲೋಕಸೇವಾ ಆಯೋಗದ ರಚನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಆರ್ಟಿಕಲ್ ಆಗಿರುತ್ತೆ. ಸೊ ಇದರಲ್ಲಿ ಕ್ಲಾಸ್ 1 ಅಂತ ಬರುತ್ತೆ. ಕ್ಲಾಸ್ 1 ಏನ್ ಹೇಳುತ್ತೆ ಅಂದ್ರೆ ಮ್ಯಾಂಡೇಟ್ಸ್ ದಿ ಕ್ರಿಯೇಷನ್ ಆಫ್ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂಡ್ ಸ್ಟೇಟ್ ಸರ್ವಿಸ್ ಕಮಿಷನ್ ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಇನ್ ಈಚ್ ಸ್ಟೇಟ್ ಅಂದ್ರೆ ಪ್ರತಿಯೊಂದು ರಾಜ್ಯದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಕೇಂದ್ರ ಲೋಕ ಸೇವಾ ಆಯೋಗ ಮತ್ತು ಪ್ರತಿ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಲೋಕ ಸೇವಾ ಆಯೋಗವನ್ನ ಕಡ್ಡಾಯಗೊಳಿಸತಕ್ಕಂತ ಒಂದು ಕ್ಲಾಸ್ ಆಗಿರುತ್ತೆ. ಎರಡನೇ ಕ್ಲಾಸ್ ಏನು ಅಂದ್ರೆ ಅಲೋಸ್ 2 or more states to form a joint state public service commission through legislative resolutions ಅಂದ್ರೆ ಕಾನೂನುಗಳ ಮುಖಾಂತರ ಅಥವಾ ಶಾಸನಬದ್ಧವಾಗಿ ನಿರ್ಣಯಗಳನ್ನ ತೆಗೆದುಕೊಳ್ಳುವ ಮುಖಾಂತರ ಎರಡು ರಾಜ್ಯಗಳು ಒಟ್ಟಿಗೆ ಒಂದು ಜಂಟಿ ರಾಜ್ಯ ಲೋಕ ಸೇವಾ ಆಯೋಗವನ್ನ ರಚಿಸಲಿಕ್ಕೂ ಕೂಡ ಅವಕಾಶ ನೀಡಲಾಗಿರುತ್ತೆ. ಸೊ ಇಂಡಿಪೆಂಡೆಂಟ್ ಆಗಿ ನಿಮ್ಮ ಸ್ಟೇಟ್ ಅಲ್ಲೇ ಮಾಡಬೇಕಂತ ಏನು ಅವಶ್ಯಕತೆ ಇರೋದಿಲ್ಲ. ಎರಡು ರಾಜ್ಯಗಳು ಒಟ್ಟಿಗೆ ಸೇರಿ JSPSC ಗಳನ್ನ ಕೂಡ ಸ್ಥಾಪನೆ ಮಾಡತಕ್ಕಂತ ಅವಕಾಶವನ್ನ ನಾವು ಕ್ಲಾಸ್ 2 ಅಲ್ಲಿ ನೋಡಬಹುದಾಗಿರುತ್ತೆ. ಸೊ ಕ್ಲಾಸ್ 3 ಅಲ್ಲಿ ಏನಿರುತ್ತೆ ಅಂದ್ರೆ ಎಂಪವರ್ಸ್ ದಿ ಪಾರ್ಲಿಮೆಂಟ್ ಟು ಇನ್ಕ್ಲೂಡ್ ಇನ್ಸಿಡೆಂಟಲ್ ಅಂಡ್ ಕಾನ್ಸಿಕ್ವೆನ್ಷಿಯಲ್ ಪ್ರಾವಿನ್ಸಸ್ ಫಾರ್ JSPSC ಫಂಕ್ಷನಿಂಗ್ ಅಂದ್ರೆ JSPSC ಅಂದ್ರೆ ಜಾಯಿಂಟ್ ಸರ್ವಿಸ್ ಕಮಿಷನ್ ಏನಿರುತ್ತೆ ಸೊ ಇದರ ಕಾರ್ಯನಿರ್ವಹಣೆಗೆ ಸಂಬಂಧಪಟ್ಟಂತೆ ಪ್ರಾಸಂಗಿಕ ಮತ್ತು ಪರಿಣಾಮಕಾರಿಯಾದ ನಿಬಂಧನೆಗಳನ್ನ ಸೇರಿಸಲು ಅಂದ್ರೆ ಅದನ್ನ ಎಫೆಕ್ಟಿವ್ ಆಗಿ ಫಂಕ್ಷನ್ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ನಿಬಂಧನೆಗಳನ್ನ ಸೇರಿಸಲಿಕ್ಕೆ ಸಂಸತ್ತಿಗೆ ಅಧಿಕಾರವನ್ನ ಕೂಡ ನೀಡಲಾಗಿರುತ್ತೆ. ಅದಾದ್ಮೇಲೆ ಕ್ಲಾಸ್ 4 ಗೆ ಬಂದಾಗ ಪರ್ಮಿಟ್ಸ್ UPSC ಟು ಸರ್ವ್ ನೀಡ್ಸ್ ಆಫ್ ಸ್ಟೇಟ್ PSC ಇಫ್ ರಿಕ್ವೆಸ್ಟ್
ರಿಕ್ವೆಸ್ಟೆಡ್ ಬೈ ದಿ ಗವರ್ನರ್ ಅಂಡ್ ಅಪ್ರೂವ್ಡ್ ಬೈ ದಿ ಪ್ರೆಸಿಡೆಂಟ್. ಅಂದ್ರೆ ರಾಜ್ಯಪಾಲರ ಒಂದು ವಿನಂತಿ, ಅದಾದ್ಮೇಲೆ ರಾಷ್ಟ್ರಪತಿಗಳು ಅನುಮೋದನೆಯನ್ನ ಪಡೆದುಕೊಂಡ ನಂತರ ರಾಜ್ಯ ಮಟ್ಟದಲ್ಲಿರ್ತಕ್ಕಂಥ ನಾಗರಿಕ ಸೇವಾ ಆಯೋಗಗಳ ಅಗತ್ಯಗಳನ್ನ ಪೂರೈಸಲಿಕ್ಕೆ UPSCಗೆ ಅನುಮತಿಯನ್ನ ಕೂಡ ನೀಡಲಾಗಿರುತ್ತೆ. ಸೊ ಅದಾದ್ಮೇಲೆ ಕೆಲವೊಂದು ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಅನ್ನ ನಾವಿಲ್ಲಿ ನೋಡೋದಾದ್ರೆ ಆರ್ಟಿಕಲ್ 316 ಅಪಾಯಿಂಟ್ಮೆಂಟ್ ಅಂಡ್ ಟೆನ್ಯೂರ್ ಆಫ್ PSC ಮೆಂಬರ್ಸ್, ಅಂದ್ರೆ ಅವರ ಒಂದು ಪಬ್ಲಿಕ್ ಸರ್ವಿಸ್ ಕಮಿಷನ್ ನ ಸದಸ್ಯರ ಒಂದು ನೇಮಕಾತಿ ಮತ್ತೆ ಅಧಿಕಾರಾವಧಿಯನ್ನ ಆರ್ಟಿಕಲ್ 316 ಅಲ್ಲಿ ನೋಡಬಹುದು. ಆರ್ಟಿಕಲ್ 317 ಅಲ್ಲಿ ರಿಮೂವಲ್ ಅಂಡ್ ಸಸ್ಪೆನ್ಷನ್ ಆಫ್ ಮೆಂಬರ್ಸ್, ಆ ಒಂದು ಸದಸ್ಯರನ್ನ ತೆಗೆದು ಹಾಕ್ತಕ್ಕಂಥದ್ದು ಮತ್ತು ಅಮಾನತುಗೊಳಿಸ್ತಕ್ಕಂಥದ್ದು. 318 ಹೇಳುತ್ತೆ ಸರ್ವಿಸ್ ಕಂಡೀಷನ್ಸ್ ಆಫ್ ಮೆಂಬರ್ ಅಂಡ್ ಸ್ಟಾಫ್, ಅಲ್ಲಿರ್ತಕ್ಕಂಥ ಸದಸ್ಯರು ಮತ್ತು ಸಿಬ್ಬಂದಿಗಳ ಸೇವಾ ಷರತ್ತುಗಳನ್ನ 318 ಅಲ್ಲಿ ನೋಡಬಹುದು. 319 ಅಲ್ಲಿ ಪೋಸ್ಟ್ ಟೆನ್ಯೂರ್ ರೆಸ್ಟ್ರಿಕ್ಷನ್ಸ್, ಅಂದ್ರೆ ಅವರ ಅಧಿಕಾರಾವಧಿಯ ನಂತರ ಇರ್ತಕ್ಕಂಥ ಒಂದು ನಿರ್ಬಂಧಗಳು ಏನೇನಿರುತ್ತೆ ಅದರ ಬಗ್ಗೆ ನೋಡಬಹುದಾಗಿರುತ್ತೆ. ಅದಾದ್ಮೇಲೆ 320 ಫಂಕ್ಷನ್ಸ್ ಆಫ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅದರ ಕ್ರಿಯೆಗಳೇನು ಅದನ್ನ ಆರ್ಟಿಕಲ್ 320 ಹೇಳುತ್ತೆ. 321 ಎಕ್ಸ್ಟೆನ್ಷನ್ ಆಫ್ PSC ಫಂಕ್ಷನ್ಸ್, ಅಂದ್ರೆ ಅವರು ತಮ್ಮ ಸೇವೆಗಳನ್ನ ಎಲ್ಲಿಯವರೆಗೂ ವಿಸ್ತಾರ ಮಾಡಬಹುದು ಅದನ್ನ ಆರ್ಟಿಕಲ್ 321 ನೋಡಬಹುದಾಗಿರುತ್ತೆ. 322 ಎಕ್ಸ್ಪೆನ್ಸಸ್ ಚಾರ್ಜ್ಡ್ ಆನ್ ಕನ್ಸಾಲಿಡೇಟೆಡ್ ಫಂಡ್, ಅಂದ್ರೆ ಸಂಚಿತ ನಿಧಿಯ ಮೇಲೆ ವಿಧಿಸಿರ್ತಕ್ಕಂಥ ವೆಚ್ಚಗಳನ್ನು ನಾವು ಆರ್ಟಿಕಲ್ 322 ಅಲ್ಲಿ ನೋಡಬಹುದಾಗಿರುತ್ತೆ. ಆರ್ಟಿಕಲ್ 323 ಅಲ್ಲಿ ಆನ್ಯುವಲ್ ರಿಪೋರ್ಟ್ಸ್ ಟು ಪ್ರೆಸಿಡೆಂಟ್ ಆರ್ ಗವರ್ನರ್, ಸೊ ರಾಷ್ಟ್ರ ಮಟ್ಟದಲ್ಲಾದ್ರೆ ರಾಷ್ಟ್ರಪತಿಗಳಿಗೆ, ರಾಜ್ಯ ಮಟ್ಟದಲ್ಲಾದ್ರೆ ರಾಜ್ಯಪಾಲರಿಗೆ ವಾರ್ಷಿಕ ವರದಿಗಳನ್ನ ನೀಡ್ತಕ್ಕಂಥದ್ದನ್ನ ನಾವು ಆರ್ಟಿಕಲ್ 323 ನೋಡಬಹುದಾಗಿರುತ್ತೆ. ಸೊ PM ಪೇಸ್ ಟ್ರಿಬ್ಯೂಟ್ ಟು ತಿರುಪ್ಪುರ್ ಕುಮಾರನ್ ಮತ್ತೆ ಸುಬ್ರಹ್ಮಣ್ಯನ್ ಶಿವ. ಸೊ ಇವರಿಬ್ರು ಕೂಡ ನಾಟ್ ವೆರಿ ವೆಲ್ ನೋನ್ ಫ್ರೀಡಮ್ ಫೈಟರ್ಸ್ ಆಗಿರ್ತಾರೆ. ಸೊ ಈ ರೀತಿಯ ಅನ್ಕಾಮನ್ ನೇಮ್ಸ್ ಗಳ ಮೇಲೆ ಎಕ್ಸಾಮ್ ಅಲ್ಲಿ ಪ್ರಶ್ನೆ ಬರ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಸೊ ಇವರಿಬ್ರು ದೇವ್ ಕಾಂಟ್ರಿಬ್ಯೂಟೆಡ್ ಟು ಇಂಡಿಯಾ ಡ್ಯೂರಿಂಗ್ ಇಂಡಿಪೆಂಡೆನ್ಸ್ ಸ್ಟ್ರಗಲ್. ಅದ್ರ ಜೊತೆಗೆ ಸೊ ಇತ್ತೀಚೆಗೆ ಪ್ರಧಾನಮಂತ್ರಿಗಳು ಇವರಿಗೆ ಗೌರವ ಸಲ್ಲಿಸಿರುವ ಕಾರಣದಿಂದ ಕೂಡ ಇವರಿಬ್ರು ಕೂಡ ಸುದ್ದಿಯಲ್ಲಿರ್ತಕ್ಕಂಥ ವ್ಯಕ್ತಿತ್ವಗಳಾಗಿರ್ತಾರೆ. ಸೊ ಅವರಿಬ್ರು ಯಾರು ಅಂದ್ರೆ ತಿರುಪ್ಪುರ್ ಕುಮಾರನ್ ಮತ್ತೆ ಸುಬ್ರಹ್ಮಣ್ಯ ಶಿವ. ಸೊ ಇವರ ಬರ್ತ್ ಆನಿವರ್ಸರೀಸ್ ಅಥವಾ ಜನ್ಮ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಪ್ರಧಾನಮಂತ್ರಿಗಳು ಅವರಿಗೆ ಗೌರವವನ್ನ ಸಲ್ಲಿಸಿರ್ತಾರೆ. ಸೊ ಮೊದಲು ತಿರುಪ್ಪುರನ್ ಕುಮಾರನ್ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ 1904 ಇಂದ 1932 ವರೆಗೂ ಅವರು ಭಾರತ ದೇಶದಲ್ಲಿರ್ತಾರೆ. ಸೊ ಅವರ ಜನನ ಆಗಿರ್ತಕ್ಕಂಥದ್ದು ತಮಿಳುನಾಡಿನ ತಿರುಪೂರ್ನಲ್ಲಿ ಅವರ ಜನನ ಆಗುತ್ತೆ. ಸೊ ಇವರು ಪಾಲ್ಗೊಂಡಿರ್ತಕ್ಕಂಥ ಚಳುವಳಿಯನ್ನ ನಾವೇನಂತ ಕರಿತೀವಿ ಅಂದ್ರೆ ಇಂಡಿಯನ್ ನ್ಯಾಷನಲ್ ಮೂವ್ಮೆಂಟ್, ಅಂದ್ರೆ ಭಾರತೀಯ ರಾಷ್ಟ್ರೀಯವಾದಿ ಚಳುವಳಿಯಲ್ಲಿ ರಾಷ್ಟ್ರೀಯ ಚಳುವಳಿಯಲ್ಲಿ ಅವರು ಪಾರ್ಟಿಸಿಪೇಟ್ ಮಾಡ್ತಾರೆ. ಸೊ ಇವರ ಒಂದು ಲೆಗಸಿ, ವೈ ಹಿ ವಾಸ್ ನೋನ್, ಅವರ ಪರಂಪರೆ ಏನು, ಇವರ ಒಂದು ಸಾಧನೆ ಏನು ಅಂತ ನಾವು ನೋಡೋದಾದ್ರೆ he died holding the Indian flag during the protest against the British, ಅಂದ್ರೆ ಬ್ರಿಟಿಷರ ವಿರುದ್ಧ ಪ್ರತಿಭಟನೆ ಮಾಡುವ ಸಮಯದಲ್ಲಿ ನಮ್ಮ ಭಾರತ ದೇಶದ ರಾಷ್ಟ್ರೀಯ ಧ್ವಜವನ್ನ ಅವರು ಬಿಡದೆ ಸಾವನ್ನಪ್ಪಿರ್ತಕ್ಕಂಥ ವ್ಯಕ್ತಿಯಾಗಿರ್ತಾರೆ. ಸೊ ಈ ಒಂದು ಕಾರಣದಿಂದ ಅವರಿಗೆ ಒಂದು ಬಿರುದನ್ನ ಕೂಡ ನೀಡಲಾಗುತ್ತೆ. ಆ ಬಿರುದನ್ನ ನಾವು ಕೋಡಿ ಕಾತಾ ಕುಮಾರ್ ಅಂತ ಹೇಳ್ತೇವೆ. ಕೋಡಿ ಕಾತಾ ಕುಮಾರ್ ಅಂದ್ರೆ ಕುಮಾರನ್ ಹೂ ಪ್ರೊಟೆಕ್ಟೆಡ್ ದಿ ಫ್ಲಾಗ್, ಅಂದ್ರೆ ಕುಮಾರನ್ ಧ್ವಜವನ್ನ ರಕ್ಷಿಸಿದ ಕುಮಾರ ಅಂತಕ್ಕಂಥ ಒಂದು ಬಿರುದನ್ನ ಕೂಡ ಇವರಿಗೆ ನೀಡಲಾಗುತ್ತೆ. ಅದಾದ್ಮೇಲೆ ಇವರ ಒಂದು ಸಿಂಬಲಿಸಮ್ ಅಥವಾ ಸಾಂಕೇತಿಕತೆ ನೋಡೋದಾದ್ರೆ ಸೊ ಎಂಬಾಡೀಸ್ ಯೂತ್ ಲೆಡ್ ರೆಸಿಸ್ಟೆನ್ಸ್ ಅಂಡ್ ಮಾರ್ಟಿರಿಸಮ್ ಫಾರ್ ನ್ಯಾಷನಲ್ ಡಿಗ್ನಿಟಿ, ಅಂದ್ರೆ ಈ ಯುವಕರ ನೇತೃತ್ವದ ಪ್ರತಿರೋಧ ಮತ್ತೆ ಈ ದೇಶಕ್ಕಾಗಿ ಪ್ರಾಣವನ್ನ ನೀಡ್ತಕ್ಕಂಥದ್ದು ಇವರಿಂದ ಕಲಿತುಕೊಂಡಿರ್ತಕ್ಕಂಥ ಒಂದು ವಿಧಾನವಾಗಿರುತ್ತೆ. ಅದಾದ್ಮೇಲೆ ಸೊ ಇನ್ನೊಬ್ರು ಸುಬ್ರಹ್ಮಣ್ಯನ್ ಶಿವ ಅಂತ ಹೇಳ್ತೇವೆ. ಇವರ ಜನನ ಆಗಿರ್ತಕ್ಕಂಥದ್ದು ಬಟ್ಲಗುಂಡು ತಮಿಳುನಾಡಿನಲ್ಲಿ ಇವರ ಜನನ ಆಗುತ್ತೆ. ಸೊ ಇವರು ಪಾಲ್ಗೊಂಡಿರ್ತಕ್ಕಂಥ ಮೂವ್ಮೆಂಟ್ಸ್ ಯಾವ್ದು ಅಂದ್ರೆ ಸ್ವದೇಶಿ ಮೂವ್ಮೆಂಟ್ ನಲ್ಲಿ ಅವರು ಪಾಲ್ಗೊಳ್ತಾರೆ. ಸೊ ಅವರು ಬಾಲಗಂಗಾಧರ್ ತಿಲಕ್ ರವರ ಅನುಯಾಯಿ ಆಗಿರ್ತಾರೆ ಅಥವಾ ಫಾಲೋವರ್ ಆಗಿರ್ತಾರೆ. ಸೊ ಇವರು ಜೈಲು ವಾಸವನ್ನ ಅವರು ಅನುಭವಿಸ್ತಾರೆ. ಫಸ್ಟ್ ಪೊಲಿಟಿಕಲ್ ಪ್ರಿಸನರ್ ಇನ್ ಮದ್ರಾಸ್ ಜೈಲ್ ಟು ಕಾಂಟ್ರಾಕ್ಟ್ ಲೆಪ್ರಸಿ ಡ್ಯೂ ಟು ಹಾರ್ಶ್ ಕಂಡೀಷನ್ಸ್, ಅಂದ್ರೆ ಅಲ್ಲಿರ್ತಕ್ಕಂಥ ಮದ್ರಾಸ್ ಜೈಲಿನಲ್ಲಿರ್ತಕ್ಕಂಥ ಕಠಿಣ ಪರಿಸ್ಥಿತಿಗಳಿಂದ ಕುಷ್ಠರೋಗಕ್ಕೆ ತುತ್ತಾಗಿದ್ದ ಮೊದಲ ರಾಜಕೀಯ ಕೈದಿಯಾಗಿ ಇವರನ್ನ ನೋಡಬಹುದಾಗಿರುತ್ತೆ. ಸೊ ಇವರ ಒಂದು ಲಿಗಸೆ ಅಥವಾ ಪರಂಪರೆ ಏನು ಅಂತ ನಾವು ನೋಡೋದಾದ್ರೆ ಈ ಫೌಂಡೆಡ್ ಗಾಂಧಿ ಸಂಗಮ್ ಇನ್
ಪಪ್ಪರಾಪಟ್ಟಿ. ಸೊ ಇವರು ಪಪ್ಪರಾಪಟ್ಟಿಯಲ್ಲಿ ಗಾಂಧಿ ಸಂಗಮವನ್ನು ಸ್ಥಾಪನೆ ಮಾಡ್ತಾರೆ. ಪ್ರಮೋಟೆಡ್ ತಮಿಳ್ ಲಿಟ್ರೇಚರ್ ಅಂಡ್ ನ್ಯಾಷನಲಿಸ್ಟ್ ಥಾಟ್, ಅಂದ್ರೆ ತಮಿಳು ಸಾಹಿತ್ಯ ಮತ್ತು ರಾಷ್ಟ್ರೀಯತಾವಾದಿ ಚಿಂತನೆಯನ್ನ ಕೂಡ ಉತ್ತೇಜಿಸಿರ್ತಕ್ಕಂಥ ಪರಂಪರೆ ಇವರದ್ದಾಗಿರುತ್ತೆ. ಸೊ ಇಂಡಿಯಾ UK ಎಕ್ಸರ್ಸೈಸ್ ಕೊಂಕಣ್ 2025 ಅಂತಕ್ಕಂಥದ್ದು ಭಾರತ ಮತ್ತು UK ನಡುವೆ ನಡೀತಕ್ಕಂಥ ನೇವಲ್ ಡ್ರಿಲ್ ಆಗಿರುತ್ತೆ, ಅಂದ್ರೆ ನೌಕಾ ಸಮರಾಭ್ಯಾಸವಾಗಿರುತ್ತೆ. ಸೊ ಇದನ್ನ ಈ ವರ್ಷ ನಮ್ಮ ಭಾರತ ದೇಶದ ವೆಸ್ಟರ್ನ್ ಕೋರ್ಟ್ ಅಲ್ಲಿ ಅಕ್ಟೋಬರ್ 5ರಂದು ಪ್ರಾರಂಭ ಮಾಡಲಾಗಿರುತ್ತೆ. ಸೊ ಇಂಟರ್ ಆಪರೇಬಿಲಿಟಿ ಮತ್ತೆ ಮೇಜರ್ಲಿ ಈ ಇಂಡೋ ಪೆಸಿಫಿಕ್ ಪ್ರಾಂತ್ಯ ಏನಿರುತ್ತೆ ಅದರ ಒಂದು ಭದ್ರತೆಯನ್ನ ಬಲಪಡಿಸುವ ಉದ್ದೇಶದಿಂದ ಸೊ ಈ ಒಂದು ಅಭ್ಯಾಸವನ್ನ ಮಾಡಲಾಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 975. ಸೊ ಇದು ಪ್ರಶ್ನೆ ಸಂಖ್ಯೆ 1. ಯು ಕ್ಯಾನ್ ಜಸ್ಟ್ ಪಾಸ್ ದ ವಿಡಿಯೋ ಅಂಡ್ ಗಿವ್ ದಿ ಆನ್ಸರ್ ಅಂಡ್ ದಿಸ್ ಇಸ್ ಕ್ವೆಶ್ಚನ್ ನಂಬರ್ 2. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಅಪ್ಡೇಟ್ಸ್ ಕಂಪ್ಲೀಟ್ ಆಗಿರುತ್ತೆ. ಸೊ ಒನ್ಸ್ ಅಗೇನ್ ಐ ವಿಲ್ ಮೀಟ್ ಯು ಟುಮಾರೋ ವಿತ್ ಟುಮಾರೋಸ್ ಅಪ್ಡೇಟ್ಸ್. ಟಿಲ್ ದೆನ್ ಕೀಪ್ ರೀಡಿಂಗ್, ಟೇಕ್ ಕೇರ್ ಆಫ್ ಯೋರ್ ಸೆಲ್ಸ್ ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್.